ಬಸವಯ್ಯ ಈಯಯ್ಯ ಬಸವಯ್ಯ ಕಾಯಯ್ಯ ಬಸವಯ್ಯ ಈಯಯ್ಯ ಬಸವಯ್ಯ ದೇವತಾ ಪತ್ರಯದ ಭವ ದುಃಖಿಯ ದೇವತಾ ಪತ್ರಯದ ಭವ ದುಃಖಿಯ ಆಯಾಸವಿಲ್ಲದೆ ಸಲೆ ಸುಖವ ನಿತ್ಯನ್ನ ಆಯಾಸವಿಲ್ಲದೆ ಸಲೆ ಸುಖವ ನಿತ್ಯನ್ನ ಕಾಯಯ್ಯ ಗುರು ಬಸವ ಯೋಗಿನಾಥ 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 ಮಗನೇನಿ ಇತ್ತಬಾರೆಂದೆನ್ನ ತೊತ್ತಿನ ಮಗನೇ ನೀನಿತ್ತಬಾರೆಂದೆನ್ನ ಎತ್ತಿ ಸಲಹಿದೆ ಗುರುವೇ ಬಸವ ಪ್ರಭುವೇ ಎತ್ತಿ ಸಲಹಿದೆ ಗುರುವೇ ಬಸವ ಪ್ರಭುವೇ ನಿತ್ಯಲಿಂಗಾರ್ಚಕರ ಭೃತ್ಯನಾಗಿರಲೆಂದು ನಿತ್ಯಲಿಂಗಾರ್ಚಕರ ಭೃತ್ಯನಾಗಿರಲೆಂದು ಮತ್ತೆ ಸಲಹಿದೆ ಗುರುವೇ ಯೋಗಿನಾಥ 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 ಅರಿವಿನ ಗುಣಪಾಶ ತೊರೆದು ಭಕ್ತಿಯ ನಿತ್ತು ಅರಿವಿನ ಗುಣಪಾಶ ತೊರೆದು ಭಕ್ತಿಯ ನಿತ್ತು ನೆರೆಗಟ್ಟಿಕೊಂಡಿದ್ದ ಮುಕ್ತಿ ಪದವಾ ನೆರೆಗಟ್ಟಿಕೊಂಡಿದ್ದ ಮುಕ್ತಿ ಪದವಾ ಕರಿಗೊಳಿಸಿ ಮನ್ಮನದ ಅಜ್ಞಾನವ ಛೇದಿಸಿದ ಕರಿಗೊಳಿಸಿ ಮನ್ಮನದ ಅಜ್ಞಾನವ ಛೇದಿಸಿದ ಗುರುಬಸವ ಶರಣಯ್ಯ ಯೋಗಿನಾಥ 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 ಸತ್ಯವೆಂಬ ಸಮತೆ ನೆಲೆಗೊಂಡ ಶಿಶುವಿಂಗೆ ಸತ್ಯವೆಂಬ ಸಮತೆ ನೆಲೆಗೊಂಡ ಶಿಶುವಿಂಗೆ ಅಂಗತತ್ ಪೃಥ್ವಿಯ ತೊಟ್ಟಿಲಿಟ್ಟು ಅಂಗತತ್ ಪೃಥ್ವಿಯ ತೊಟ್ಟಿಲಿಟ್ಟು ಮಿಥ್ಯವಳಿದರಿವೆಯ ಹಾಸಿ ಮಲಗಿಸಿದನು ಮಿಥ್ಯವಳಿದರಿವೆಯ ಹಾಸಿ ಮಲಗಿಸಿದನು ಮುಕ್ತ ಬಸವಣ್ಣನೈ ಯೋಗಿನಾಥ 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 ನಿತ್ಯರೂಪನು ಬಸವ ಸತ್ಯರೂಪನು ಬಸವ ನಿತ್ಯರೂಪನು ಬಸವ ಸತ್ಯರೂಪನು ಬಸವ ಭಕ್ತಿರೂಪನು ಬಸವ ಬಸವಲಿಂಗ ಭಕ್ತಿರೂಪನು ಬಸವ ಬಸವಲಿಂಗ ವ್ಯರ್ಥವಪ್ಪಿತನುವ ನಿತ್ಯವೆಂದೆನಿಸಿದ ವ್ಯರ್ಥವಪ್ಪಿತನುವ ನಿತ್ಯವೆಂದೆನಿಸಿದ ಕರ್ತು ಶ್ರೀ ಗುರು ಬಸವ ಯೋಗಿನಾಥ 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 ಜನನರಹಿತನು ಬಸವ ಮರಣರಹಿತನು ಬಸವ
ಜನನರಹಿತನು ಬಸವ ಮರಣರಹಿತನು ಬಸವ ರುಜೆ ಕರ್ಮರಹಿತನು ಬಸವಲಿಂಗ ರುಜೆ ಕರ್ಮರಹಿತನು ಬಸವಲಿಂಗ ಯಜನಾದಿ ಭವಗಳನ್ನು ಛೇದಿಸಿದ ನನ್ನಯ ಯಜನಾದಿ ಭವಗಳನ್ನು ಛೇದಿಸಿದ ನನ್ನಯ ನಿಜ ಗುರು ಬಸವನೈ ಯೋಗಿನಾಥ 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 ಹಸುಳೆಯಾಗಿಯು ನಾನು ಕೆರೆಬಾವಿ ದೇವಾಲ್ಯ ಹಸುಳೆಯಾಗಿಯು ನಾನು ಕೆರೆಬಾವಿ ದೇವಾಲ್ಯ ವಿರಚಿಸಿ ಭವಕ್ಕೆ ಬಂದು ಫಲವನುಂಡು ವಿರಚಿಸಿ ಭವಕ್ಕೆ ಬಂದು ಫಲವನುಂಡು ನರಕಕ್ಕೆ ಬೀಳುವನ ಕರುಣದಿಂ ಹಿಡಿದೆತ್ತಿ ನರಕಕ್ಕೆ ಬೀಳುವನ ಕರುಣದಿಂ ಹಿಡಿದೆತ್ತಿ ಹೊರೆಯೊಳಿರಿಸಿದೆ ಬಸವ ಯೋಗಿನಾಥ 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 ಗುರುವೇ ಬಸವಣ್ಣ ಆರೂಪು ನೀವಾಗಿ ಶ್ರೀ ಗುರುವೇ ಬಸವಣ್ಣ ಆರೂಪು ನೀವಾಗಿ ಕಾರುಣ್ಯದಿಂದ ಸಲಹಿದಿರಿಯನ್ನ ಕಾರುಣ್ಯದಿಂದ ಸಲಹಿದಿರಿಯನ್ನ ಧಾರುಣಿಯ ಫಲಕಾನು ಓರಂತೆ ಬಾರದಲ ಧಾರುಣಿಯ ಫಲಕಾನು ಓರಂತೆ ಬಾರದಲ ಪರಿಯ ಮಾಡಿದಿರಿ ಯೋಗಿನಾಥ 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 ದಾಂಟಿಸಲೆಂದು ಹರಿಗೋಲ ಹಾಕಿದಡೆ ಹೊಳೆಯ ದಾಂಟಿಸಲೆಂದು ಹರಿಗೋಲ ಹಾಕಿದಡೆ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ ಹೊಳೆಯ ದಾಂಟಿಪರನು ಕಳೆದು ಕಂಗೊಳಿಸಿದ ಹೊಳೆಯ ದಾಂಟಿಪರನು ಕಳೆದು ಕಂಗೊಳಿಸಿದ ನಿಳೆಯೊಡೆಯ ಬಸವನೈ ಯೋಗಿನಾಥ 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 ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು ಇನ್ನೂ ಸದ್ಭಕ್ತರಿಗೆ ಭವವಿಲ್ಲವೆಂಬುದನು ಇನ್ನೂ ಸದ್ಭಕ್ತರಿಗೆ ಭವವಿಲ್ಲವೆಂಬುದನು ಬಸವಣ್ಣನಿಂದರಿದೆ ಯೋಗಿನಾಥ 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 ಯೋಗಿನಾಥ
ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯ. ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾಗಿರುವ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವ ಸ್ತೋತ್ರ ತ್ರಿವಿಧಿ ಸಿದ್ದರಾಮ ಶಿವಯೋಗಿಗಳ ಅಂತರಂಗದ ಅಭಿವ್ಯಕ್ತಿ. ಸಹಜವಾಗಿ ಅವರು ಸೊನ್ನಲಾಪುರದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಕಂಡುಂಡ ಬೆಳಗಿನ ಬೆಳಗನ್ನ ಅವರು ತಮಗೆ ತಾವೇ ಹೇಳಿಕೊಂಡಂಥ, ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ದಲ್ಲ, ತಮಗೆ ತಾವೇ ಹೇಳಿಕೊಂಡಂಥ ಬಸವ ಸ್ತೋತ್ರದ ಸಾಕಾರ ಸ್ವರೂಪ ಈ ತ್ರಿಪದಿ. ಅವರು ಕಲ್ಯಾಣಕ್ಕೆ ಬಂದು ಅಪ್ಪ ಬಸವಣ್ಣನನ್ನು ನೋಡಿದ್ದು ಆ ಕೈಲಾಸದ ಆ ಸೃಷ್ಟಿಯ ಮೂಲ ಸ್ಥಾನವಾಗಿರ್ತಕ್ಕಂಥ ಆ ನೆಲೆಯಿಂದ ಆ ಏನೆನ್ನಲಿಲ್ಲದ ಮಹಾಘನಲಿಂಗ ಹೇಗೆ ಸಹಜವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಸಾಕಾರ ಸ್ವರೂಪವನ್ನು ಹೊಂದುತ್ತಾ 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 ಹೇಗೆ ನಮಗೆ ಗುರುವಾಗಿ ನಮ್ಮ ಅರಿವಿನ ಬೆಳಕಾಗಿ ನಮ್ಮ ಕಣ್ಮುಂದೆ ಬಂತು ಅನ್ನುವಂಥದ್ದನ್ನು ಕಳೆದ ತ್ರಿಪದಿಗಳಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಿದ್ದೇವೆ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಅಪ್ಪ ಬಸವಣ್ಣನವರನ್ನು ಚಾರಿತ್ರಿಕವಾಗಿ ಗುರುತಿಸ್ತಕ್ಕಂಥದ್ದು, ಹೊರರೂಪವನ್ನು ಗುರುತಿಸ್ತಕ್ಕಂಥದ್ದಲ್ಲ, ಆ ಸಂಸ್ಕಾರ ಸಾಕಾರಗೊಂಡು ಹೇಗೆ ಆ ಬೆಳಕಿನ ಒಂದು ಮಹಾಘನವಾಗಿ ನಮ್ಮ ಮುಂದೆ ಬಂತು ಅನ್ನುವಂಥದ್ದನ್ನು ಅಂತರಂಗವನ್ನು ನೋಡ್ತಕ್ಕಂಥದ್ದು. ಶಬ್ದಗಳನ್ನು ಯಾರು ಬೇಕಾದರೂ ಕೇಳಬಹುದು. ಶಬ್ದದೊಳಗಣ ನಿಶ್ಶಬ್ದವನ್ನು ಗ್ರಹಿಸಬೇಕಾದ್ರೆ ಅಂತರಂಗದಲ್ಲಿ ಆತ ಪರಿಪೂರ್ಣತೆಯ ಆ ಒಂದು ನೆಲೆಯನ್ನು ಮುಟ್ಟುವಂತಹ ಸಂಸ್ಕಾರವಂತನಾಗಿ ತನ್ನ ಸಾಧನೆಯನ್ನು ಮುಂದುವರಿಸಿರಬೇಕು. ಇಲ್ಲಿ ಅವರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಏನು ಅನ್ನೋದನ್ನು ಇಹಪರವೆರಡನ್ನೂ ಅರಿಯದೇ ಇರತಕ್ಕಂಥ ನೆಲೆಯಲ್ಲಿ ಇದ್ದ ಒಂದು ಲೌಕಿಕ ಮುಖವಾಗಿರ್ತಕ್ಕಂಥ ವ್ಯಕ್ತಿಯ ಅಂತರಂಗದಲ್ಲಿ ಅರಿವಿನ ಒಳಜ್ಞಾನವನ್ನು ಜಾಗೃತಗೊಳಿಸಿ ಆ ಲೆಕ್ಕವನ್ನು ತನ್ನ ಆಚರಣೆಯಲ್ಲಿ ಕ್ರಿಯಾಮೂರ್ತಿಯಾಗಿ ತಾನು ಅರಳುವಂತೆ ಪ್ರೇರಕನಾಗಿ ಇರತಕ್ಕಂಥದ್ದನ್ನು ತಾನು ಸ್ತೋತ್ರ ರೂಪದಲ್ಲಿ ಕಂಡು ಉಂಡ ಬೆಡಗನ್ನು ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳಿದ್ದಾರೆ. ಕರಿಮಸ್ತಕದ ಮುತ್ತ ನಿತ್ತು ಕರಕೆ ಪರಮ ಪ್ರಸಾದವನ್ನು ಪಾಲಿಸಿ ರಕ್ಷಿಪೆ ಪರಮ ಶ್ರೀ ಗುರು ಬಸವ ಯೋಗಿನಾಥ. ಯಾವುದೇ ಒಂದು ಕ್ರಿಯೆ ನಮ್ಮ ಅಂತರಂಗದಲ್ಲಿ ಕನಸಾಗಿ ಉಳಿಬಾರ್ದು, ಅದು ಸಹಜಾಚರಣೆಯಲ್ಲಿ ಸಂಪೂರ್ಣವಾಗಿ ಬರಬೇಕು. ಆ ಆಚರಣೆ ಮತ್ತು ಆ ವಿಷಯದ ಬಗ್ಗೆ ಸಹಜವಾಗಿರ್ತಕ್ಕಂಥದ್ದು ಸಂಬಂಧಾಚರಣೆಯಲ್ಲೂ ಸಹ ಅದು ಪರಿಪೂರ್ಣವಾಗಿ ಕೂಡಬೇಕು. ಆ ನೆಲೆಯಲ್ಲಿ ಬಂದಾಗ ಆ ಬಸವನ ಬೆಳಕನ್ನು, ಆ ಬಸವ ಪ್ರಭುವಿನ ಆ ಶಿವಯೋಗಿ ಬಸವಣ್ಣನನ್ನು ಕೇಳಿಕೊಳ್ಳೋದೇನು ನೋಡಿ. ಸಿದ್ದರಾಮ ಶಿವಯೋಗಿಗಳು ಯಾವ ರೀತಿ ಈ ಪದ್ಯದಲ್ಲಿ ಹೇಳ್ತಾರೆ ತಾವು ಗಮನಿಸಿದ್ದೀರಿ. ಕಾಯಯ್ಯ ಬಸವಯ್ಯ ಈಯಯ್ಯ ಬಸವಯ್ಯ ಜೀವ ತಾಪತ್ರಯದ ಭವದುಃಖಿಯ ಆಯಾಸವಿಲ್ಲದಲೆ ಸಲೆ ಸುಖವನಿತ್ತೆನ್ನ ಕಾಯಯ್ಯ ಗುರು ಬಸವ ಯೋಗಿನಾಥ. ನೋಡಿ, ನಮ್ಮನ್ನು ರಕ್ಷಣೆ ಮಾಡುವಂತ ಹೇಳಿ ಆ ಗುರು ಬಸವಣ್ಣನವರನ್ನು ಕೇಳುವಂಥದ್ದು. ಕಾಯಯ್ಯ ಅಷ್ಟೇ ಅಲ್ಲ, ನನಗೆ ಮುಂದಿನ ಮಾರ್ಗದ ಬೆಳಕನ್ನು ಕೊಡು ಈ ಅಯ್ಯ ಬಸವಯ್ಯ. ಜೀವ ತಾಪತ್ರಯದ ಭವದುಃಖಿಯ, ಈ ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಜೀವ ತಾಪತ್ರಯದಲ್ಲಿ ಹೊರಳ್ತಾ ಇರತಕ್ಕಂಥ ಈ ಭವದಿಂದ ಸುತ್ತಿ ಅದರಲ್ಲಿಯೇ ಹಣ್ಣಾಗಿ ಈಗ ದಾರಿ ಕಾಣದೇ ಇರತಕ್ಕಂಥ ಈ ಭವದುಃಖಿಯನ್ನು
ಆಯಾಸವಿಲ್ಲದಲೇ ಯಾವ ರೀತಿ ತನ್ನ ಅಂತರಂಗವನ್ನು ಬೆಳಕಾಗಿ ಮಾಡಿಕೊಳ್ಬೇಕು ಅಂತ ಅನ್ನುವಂಥದ್ದನ್ನು ಮಾರ್ಗದರ್ಶನ ಮಾಡಿ ಸಲೆ ಸುಖವನಿತ್ತು ಕಾಯಿ ಅಂತ ಈ ರೀತಿ ಸಂಪೂರ್ಣವಾಗಿ ಆ ಬಸವ ಪ್ರಜ್ಞೆಗೆ ಶರಣಾದವರನ್ನು ಬಸವಣ್ಣ ಏನು ಮಾಡ್ದ ಅಂತ ಅನ್ನುವಂಥದ್ದನ್ನು ಬಸವಣ್ಣನಿಂದ ತಾನು ಕಂಡ ಆ ಸಾಂತ್ವನದ ನೆಲೆಯನ್ನು ಈ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ ನೋಡಿ. ತೊತ್ತಿನ ಮಗನೇ ನೀನಿತ್ತ ಬಾ ಎಂದೆನ್ನ ಎತ್ತಿ ಸಲಹಿದ ಗುರುವೇ ಬಸವಣ್ಣನೇ ಬಸವ ಗುರುವೇ. ತೊತ್ತಿನ ಮಗನೇ ನೀನಿತ್ತ ಬಾರೆಂದೆನ್ನ ನೆತ್ತಿ ಸಲಹಿದ ಗುರುವೇ ಬಸವ ಗುರುವೇ. ನಿತ್ಯ ಲಿಂಗಾರ್ಚಕರ ಭೃತ್ಯನಾಗಿರಲೆಂದು ಮತ್ತೆ ಸಲಹಿದೆ ಗುರುವೇ ಯೋಗಿನಾಥ. ನೋಡಿ, ಕಲ್ಯಾಣಕ್ಕೆ ಬಂದ ಚನ್ನಬಸವಣ್ಣವರ ಅನುಭವ ಮಂಟಪದಲ್ಲಿ ಪ್ರಭುದೇವರ ಒಂದು ಆಶ್ರಯದಲ್ಲಿ ಬಸವಣ್ಣನಿಂದ ಪಡೆದಂತಹ ಒಂದು ವಿಶೇಷವಾದಂಥ ಆ ಒಂದು ನೆಲೆಯ ಮಾರ್ಗದರ್ಶನದ ಸ್ಪಷ್ಟ ದಾರಿಯನ್ನು ಕುರಿತು ತಮ್ಮ ಹೃದಯದ ಮಾತು, ಹೃದಯದ ಮಿಡಿತವನ್ನು ಈ ವಚನದಲ್ಲಿ ಹೇಳ್ತಾರೆ. ತೊತ್ತಿನ ಮಗನೇ ನೀನಿತ್ತ ಬಾ. ಯಾವತ್ತೂ ಎಲ್ಲದಕ್ಕೂ ಹಾಳಾಗಿರ್ತದೆ ನೋಡಿ. ಪ್ರಪಂಚದಲ್ಲಿ ಋಣವಿಲ್ಲದೆ ಇರತಕ್ಕಂಥ ನೆಲೆನೇ ಇಲ್ಲ. ಎಲ್ಲರೂ ತೊತ್ತು. ಯಾಕೆ ಅಂತಂದರೆ ಎಲ್ಲರೂ ಇನ್ನೊಂದನ್ನು ಆಶ್ರಯಿಸಿ ದಾರಿ ಕಾಣದೆ ತೊಳಲಾಡ್ತಕ್ಕಂಥ ಈ ವ್ಯವಸ್ಥೆಯಿಂದ ಈ ಸಂಪೂರ್ಣವಾಗಿ ಈ ವ್ಯವಹಾರಗಳಲ್ಲಿ ಭವಬಂಧನದಲ್ಲಿ ಸಿಲುಕಿ ಭವಪಾಶವಾಗಿ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನೋಡಿ. ಬಸವಣ್ಣವರು ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಭವಬಂಧನ ಭವಪಾಶವಾದ ಕಾರಣವೇನಯ್ಯ. ಈ ಬಂಧನ ಪಾಶವಾಗಿ ನಮ್ಮನ್ನು ಕಟ್ಟಾಕ್ಲಿಕ್ಕೆ ಕಾರಣ ಏನು? ಹಿಂದಣ ಜನ್ಮದಲ್ಲಿ ಲಿಂಗವ ಬರೆದನಾಗಿ ಯಾವುದನ್ನು ಮಾಡಬೇಕೋ ಆ ಲಿಂಗ ಪ್ರಜ್ಞೆ ಏನು ಅನ್ನೋದನ್ನು ಮರೆತು ಹಿಂದಣದ ಸಿರಿಯಲ್ಲಿ ನನ್ನ ಐಶ್ವರ್ಯ, ನನ್ನ ಸಂಪತ್ತು, ನನ್ನ ಅಧಿಕಾರ, ಈ ಅಧಿಕಾರ ಮದ, ವಿದ್ಯಾಮದ, ಧನಮದ ಇತ್ಯಾದಿ ಮದಗಳಲ್ಲಿ ಸೇರಿಕೊಂಡು ಜಂಗಮವ ಜರಿದೆನಾಗಿ ಸಮಾಜವನ್ನೇ ಕಡೆಗಣಿಸಿದ ನೆಲೆಯಲ್ಲಿ ಭವಬಂಧನ ಭವಪಾಶವಾಯಿತು. ಇದಕ್ಕೆ ಸಿಕ್ಕಾಕೊಂಡವರೇ ತೊತ್ತಿನ ಮಕ್ಕಳು. ಅವರನ್ನು ಯಾವ ರೀತಿ ಹೇಳ್ತಾರೆ? ತೊತ್ತಿನ ಮಗನೇ ನೀನಿತ್ತ ಬಾ ಎಂದು ಎನ್ನನ್ನು ಎತ್ತಿ ಸಲಹಿದ ಗುರುವೇ ಬಸವ ಗುರುವೇ ಬಸವ ತಂದೆ. ನೋಡಿ, ನಿತ್ಯ ಲಿಂಗಾರ್ಚಕರ ಭೃತ್ಯನಾಗಿರಲೆಂದು ಮತ್ತೆ ಸಲಹಿದೆ ಗುರುವೇ ಯೋಗಿನಾಥ. ನಿತ್ಯಲಿಂಗಾರ್ಚಕರು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಪ್ರತಿನಿತ್ಯ ಪೂಜೆ ಮಾಡೋರು ಅಂತ ಅರ್ಥ ಅಲ್ಲ. ಪ್ರತಿನಿತ್ಯ ತ್ರಿಕಾಲ ಪೂಜೆ ಮಾಡೋರು ಅಂತ ಅನ್ನೋಂಥ ಮಿತಿ ಅಲ್ಲ. ನಿತ್ಯ ಲಿಂಗಾರ್ಚಕರು ಅಂದರೆ ಲಿಂಗ ಪ್ರಜ್ಞೆ ಇಲ್ಲದೆ ಅವರಿಗೆ ಹಗಲು ರಾತ್ರಿ ಪ್ರತಿಯೊಂದು ಕಣಗಳ ಕಾಲದ ಕ್ಷಣಗಳು ಸಹ ಲಿಂಗ ಪ್ರಜ್ಞೆಯಲ್ಲಿಯೇ ಇರತಕ್ಕಂಥದ್ದು ಇದೆಯಲ್ಲ, ಇದು ನಿತ್ಯ ಲಿಂಗಾರ್ಚನೆ. ನಿತ್ಯ ಲಿಂಗಾರ್ಚನೆ ಅಂತಂದರೆ ಲಿಂಗ ಪ್ರಜ್ಞೆಯನ್ನು, ಲಿಂಗ ಸಂಬಂಧವನ್ನು ಬಿಟ್ಟು ಒಂದು ಕ್ಷಣದಲ್ಲಿಯೂ ಇರಲಾರದಂತಹ ಎಚ್ಚರಿಕೆ. ಎಲ್ಲವೂ ಲಿಂಗ ಪ್ರಜ್ಞೆಯೇ. ಲಿಂಗದೊಡನೆ, ಲಿಂಗದಿಂದ, ಲಿಂಗ ಮೂರ್ತಿಯಾಗಿ, ಲಿಂಗ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ತಾನೇ ಲಿಂಗವಾಗಿ, ತಾನೇ ಲಿಂಗವೇ ಎಲ್ಲವಾಗಿ ಇಲ್ಲವಾಗಿರ್ತಕ್ಕಂಥ ನೆಲೆ ಇದೆಯಲ್ಲ, ಈ ಸಮರಸ ಭಕ್ತಿಯ ನೆಲೆಯನ್ನು ಇಲ್ಲಿ ಹೇಳ್ತಾರೆ ನಿತ್ಯ ಲಿಂಗಾರ್ಚಕರು ಅಂತ ಹೇಳ್ತಾರೆ. ನಿತ್ಯ ಲಿಂಗಾರ್ಚಕರು ಅಂದರೆ ಮಾಡುವುದೆಲ್ಲವೂ ಲಿಂಗ ಪೂಜೆ, ಮಾಡುವುದೆಲ್ಲವೂ ಲಿಂಗಾರ್ಚನೆ ಮತ್ತು ಸ್ವೀಕಾರ ಮಾಡುವುದೆಲ್ಲವೂ ಪಂಚೇಂದ್ರಿಯಗಳಿಂದ ಸ್ವೀಕಾರ ಮಾಡುವುದೆಲ್ಲವೂ ಲಿಂಗ ಪ್ರಸಾದ. ಆ ಲೆಕ್ಕದಲ್ಲಿ ಆ ಲಿಂಗ ಪ್ರಜ್ಞೆ ಸಂಪೂರ್ಣವಾಗಿ ಕತ್ತಲೆಯನ್ನು ಕಳೆದು ಜಾಗೃತವಾದಂಥ ಬೆಳಕಿನಲ್ಲಿರುವಂಥ ನೆಲೆ ಇದೆಯಲ್ಲ, ಅಂತಹವರ ಜೊತೆಯಲ್ಲಿ ಅಂಥವರ ಭೃತ್ಯನಾಗಿರು. ಅವರಿಂದ ಕಣಗಳನ್ನು ಕ್ಷಣಗಳನ್ನು ನಿನ್ನದನ್ನಾಗಿ ಮಾಡಿಕೊ. ನಿತ್ಯ ಲಿಂಗಾರ್ಚಕರ ಭೃತ್ಯನಾಗಿರು. ಅವರು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಯಾಕೆ ಅಂತಂದರೆ ಅವರು ಮಾಡುವುದೆಲ್ಲ ಲಿಂಗ ಮುಖವೇ. ಲಿಂಗದೊಡನೆ ನೋಡುತ್ತಿರ್ಪ, ಲಿಂಗದೊಡನೆ ನಡೆಯುತ್ತಿರ್ಪ, ಲಿಂಗದೊಡನೆ ನುಡಿಯುತ್ತಿರ್ಪ, ಲಿಂಗದೊಡನೆ ಸಹಜವಾದ ಸಂಬಂಧವನ್ನು ಬೆಳೆಸಿಕೊಂಡು ತಾವೇ ಲಿಂಗವಾಗಿ ತನ್ನ ತನವನ್ನು ಅಹಂ ಮಮಕಾರಗಳನ್ನು ಇಲ್ಲವಾಗಿಸಿಕೊಂಡು ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರತಕ್ಕಂತಹ ಮೂಲ ಸಂಸ್ಕಾರದ ನೆಲೆ ಅದು ನಿತ್ಯ ಲಿಂಗಾರ್ಚನೆ. ನೋಡಿ, ಅಲ್ಲಿ ಹಗಲು ರಾತ್ರಿ ಅಂತ ಅನ್ನೋದಿಲ್ಲ.
ಅಲ್ಲಿರ್ತಕ್ಕಂಥದ್ದು ಕೇವಲ ಲಿಂಗಪ್ರಜ್ಞೆ. ಲಿಂಗಪ್ರಜ್ಞೆಯಲ್ಲಿ ಇದ್ದಾಗ ನಾನು ಅಂತ ಅನ್ನುವಂಥ ಭಾವ ಎಲ್ಲಿರ್ತದೆ? ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ಆ ಲಿಂಗಪ್ರಜ್ಞೆಯ ಸಹಜವಾದಂಥ ನೆಲೆಯಲ್ಲಿ ನಿಲ್ಲೋದಿದೆಯಲ್ಲ, ಇದು ನಿತ್ಯಲಿಂಗಾರ್ಚನೆ. ಅಂದರೆ ಏನು? ನಾವೇನು ಮಾಡಬೇಕು? ನಿತ್ಯಲಿಂಗಾರ್ಚನೆ ಅಂತ ಹೇಳಿದ್ರೆ ನಾವು ಏನು ಮಾಡ್ತೇವೆ ಇದೆಲ್ಲವೂ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ಎಲ್ಲವೂ ನೀನೇ, ಎಲ್ಲವೂ ನಿನ್ನದೇ, ಮಾಡೋನು ನೀನೇ, ಮಾಡಿಸ್ಕೊಳ್ಳೋನು ನೀನೇ. ಮನೆಯ ತೊತ್ತಲಸಿದೊಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಆ ರೀತಿ ನಿನಗೆ ನೀ ಮಾಡಿಕೊಳ್ಳುವುದಕ್ಕೆ ನಾನು ನಿನ್ನ ಭೃತ್ಯನಾಗಿ ಸಾಕ್ಷಿಯಾಗಿರ್ತೇನಷ್ಟೆ. ಅದನ್ನು ನೋಡಿ ನಾನು ನಿಬ್ಬೆರಗಾಗಿ ಅದರಲ್ಲಿ ಕರಗೋಗಿದ್ದೇನೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅಂತಹ ಒಂದು ನೆಲೆಯನ್ನು ಸಹಜವಾಗಿ ಮೇಳೈಸಿಕೊಂಡವರು ಇದ್ದಾರಲ್ಲ, ಅವರು ನಿತ್ಯಲಿಂಗಾರ್ಚಕರು. ಪ್ರತಿ ಕ್ಷಣ ಅವರು ನಿದ್ದೆಯಲ್ಲೂ ಲಿಂಗಯ್ಯ ನಿದ್ದೆ ಮಾಡ್ತಾನೆ, ಎಚ್ಚರವಾದಾಗ ಲಿಂಗಯ್ಯ ಎಚ್ಚರವಾಗಿರ್ತಾನೆ, ನೋಡುವಾಗ ಲಿಂಗಯ್ಯ ನೋಡ್ತಾನೆ, ಕೇಳುವಾಗ ಲಿಂಗಯ್ಯ ಕೇಳ್ತಾನೆ, ಮಾಡುವಾಗ ಲಿಂಗಯ್ಯ ಮಾಡ್ತಾನೆ. ಮಾಡುವಂಥ ಎಲ್ಲ ಕಾರ್ಯಗಳು ಸಹ ಲಿಂಗ ಪ್ರಸಾದಿಯಾಗಿ ಲಿಂಗ ಪ್ರಸಾದವಾಗಿ ನಿನಗೂ ಬರ್ತಾ ಇದೆ. ನೀನು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ನೆಲೆಯನ್ನು ಸಹಜವಾಗಿ ಅನುಸರಿಸಿದಾಗ ನೀನು ಪ್ರಸಾದಿಕಾಯವಾಗ್ತೀಯ. ನೋಡಿ, ಪ್ರಸಾದಕಾಯ ಅಂತ ಹೇಳಿದ್ರು. ಅಂತ ಹೇಳಿದ್ರೆ ಈ ಕಾಯವಿಡಿದು ನಾವೇನೇನು ಮಾಡ್ತೇವೆ ಅದೆಲ್ಲವೂ ಪದಾರ್ಥ, ನಾನು ಮಾಡಿದೆ ಎಂದಾಗ ಅದು ಪದಾರ್ಥದ ಸ್ವರೂಪವನ್ನು ಪಡೆಯುತ್ತೆ. ಆದರೆ ನಿನ್ನ ಅನುಗ್ರಹ ಅಂತೇಳಿ ಸಂಪೂರ್ಣ ಶರಣಾದಾಗ ಅದು ಪದಾರ್ಥವಾಗೋದಿಲ್ಲ, ಅದು ಪ್ರಸಾದವಾಗ್ತದೆ. ಆ ಪ್ರಸಾದದ ನೆಲೆಯನ್ನು ಸಹಜವಾದ ರೀತಿಯಲ್ಲಿ ಅಳವಡಿಸಿಕೊಂಡವರನ್ನು ನಿತ್ಯಲಿಂಗಾರ್ಚಕರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಿತ್ಯಲಿಂಗಾರ್ಚಕರಾಗಿರ್ತಕ್ಕಂಥ ಕಲ್ಯಾಣದ ಶರಣರಲ್ಲಿ ನೋಡಿ, ಆ ಪ್ರಭುದೇವರ ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಅನುಭವ ಮಂಟಪದ ನೆಲೆಯಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸಮೂಹವನ್ನು ನೋಡಿ ಅವರು ಹೇಳ್ತಾರೆ, ನಿತ್ಯ ಲಿಂಗಾರ್ಚಕನ ಭೃತ್ಯನಾಗಿರಲೆಂದು ಮತ್ತೆ ಸಲಹಿದೆ ಗುರುವೇ ಯೋಗಿನಾಥ. ನಾನು ಕರ್ಕೊಂಡು ಬಂದು ಆ ಲಿಂಗಪ್ರಜ್ಞೆಯ ಸೇವೆಗೆ ಅಲ್ಲಿ ಬಿಟ್ಟೆ. ಅಲ್ಲೇನು ಮಾಡಿದೆ ನೀನು? ನನ್ನಲ್ಲಿರ್ತಕ್ಕಂಥ ಯಾವ ಗುಣಗಳನ್ನು ನೀನು ತೆಗೆದು ಹಾಕ್ತೆ? ಯಾವ ರೀತಿ ತೆಗೆದೆ ನೋಡಿ, ಅಲ್ಲಿ ಹೇಳ್ತಾರೆ, ಅರಿವಿನ ದೋಷಗಳ ತೊಡೆದು ಭಕ್ತಿಯ ನಿತ್ತು ನೆರೆಗಟ್ಟಿಕೊಂಡಿರ್ಪ ಮುಕ್ತಿ ಪಥವ ಕರಿಗೊಳಿಸಿ ಮನ್ಮನದ ಅಜ್ಞಾನ ಛೇದಿಸಿದ ಗುರುಬಸವ ಶರಣಯ್ಯ ಯೋಗಿನಾಥ. ನೀನೇನು ಮಾಡಿದೆ? ಅರಿವಿನ ದೋಷಗಳು ನೋಡಿ, ನಾವೇನು ತಿಳಿತೇವೆ, ಅರಿವು ಅಂತ ಅನ್ನುವಂಥದ್ದು ನಮ್ಮ ಮರವೆಯನ್ನು, ಅಜ್ಞಾನವನ್ನು ದೂರ ಮಾಡುವಂತಹ ಅಂತರಂಗದ ಬೆಳಕು. ಆ ಬೆಳಕಿಗೂ ಸಹ ದೋಷ ಸೇರಿಕೊಂಡಿದೆಯಲ್ಲ. ಏನು? ನಾನು ಬಹಳ ಅರಿತವ, ನನ್ನ ಅರಿವು ಶ್ರೇಷ್ಠ, ಈ ರೀತಿ ಬೌದ್ಧಿಕವಾಗಿರುವಂಥ ನನ್ನ ಅಹಂಕಾರ ನೋಡಿ, ಅದು ಸೈಡ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ ಯೋಚನೆ ಮಾಡಿ. ನನ್ನನ್ನು ನಾನು ಅನ್ನೋದನ್ನು ಬಿಟ್ಟು ಸೇರಬೇಕು ಅಂತಾರೆ, ಆದರೆ ನಾನು ಅಂತ ಅನ್ನೋದು ಅಷ್ಟು ಸುಲಭನಾಗಿ ಬಿಡಲಿಕ್ಕಾಗೋದಿಲ್ಲ. ಇದನ್ನು ಮಾಡಿದ್ದು ನಾನು, ಇದನ್ನು ಸಾಧಿಸಿದ್ದು ನಾನು ಯೋಗಿ, ನಾನು ಶಿವಯೋಗಿ, ನಾನು ಜಗದ್ಗುರು, ನಾನು 108, ನಾನು 1008, ನಾನು 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 ಅಂತ ಅನ್ನೋಂಥ ನೆಲೆ ಸಿಕ್ಕಾಕೊಳ್ಳುವಂಥದ್ದು ಇದೆಯಲ್ಲ, ಇದು ಅರಿವಿನಲ್ಲಿ ಸೇರಿದಂತಹ ಕಲ್ಮಶಗಳು. ಈ ಅರಿವು ಬಂದಾಗ ಇವೆಲ್ಲ ಒಟ್ಟಿಗೆ ಬರ್ತಾವಲ್ಲ, ಅದರಲ್ಲಿ ಆ ಗುಣದೋಷಗಳನ್ನು ತೆಗೆದು ನಿರ್ಲಿಪ್ತನಾಗಿ ಅರಿವನ ಅಂತರಂಗವನ್ನು ಪ್ರವೇಶ ಮಾಡಬೇಕು. ಅರಿವಿನ ಅಂತರಂಗವನ್ನು ಪ್ರವೇಶ ಮಾಡಬೇಕಾದ್ರೆ ಅರಿವಿನ ಜೊತೆಯಲ್ಲಿ ಬರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ಗಳು ಏನು ದೋಷಗಳಿವೆ, ಗುಣದೋಷಗಳಿವೆಯಲ್ಲ, ಅದನ್ನು ಸರಿಯಾದ ರೀತಿಯಿಂದ ತೆಗೆದುಹಾಕಬೇಕು. ಅರಿವಿನ ಗುಣದೋಷಗಳ ತೊಡೆದು ಅದರಲ್ಲಿರ್ತಕ್ಕಂಥ ಗುಣಗಳನ್ನು ಉಳಿಸ್ಕೊಂಡು ದೋಷಗಳನ್ನು ತೆಗೆದು ಭಕ್ತಿಯ ನಿತ್ತು. ಭಕ್ತಿ ಅಂದರೆ ನಾನು ಹೇಳಿದೆ ಹಿಂದೆನೂ, ಭಕ್ತಿ ಅಂತಂದರೆ ಹೊರಗೆ ಮಾಡ್ತಕ್ಕಂಥ ಅದು ನಾವು ಷಡ್ವಿಧ ಭಕ್ತಿಗಳು ಅಂತ ಏನು ಹೇಳ್ತೇವಲ್ಲ, ಅದೆಲ್ಲ ಅಲ್ಲ. ಅಂದರೆ ದಾಸ್ಯ ಭಕ್ತಿ ಮತ್ತು ಸ್ನೇಹ ಭಕ್ತಿ, ಈ ರೀತಿ ಸೇವಕನಾಗಿರೋದು, ಸ್ನೇಹಿತನಾಗಿರೋದು, ಇವೆಲ್ಲ ಅಲ್ಲ. ಭಕ್ತಿ ಅಂತ ಅನ್ನೋದನ್ನು ಸರಳವಾಗಿ ಶರಣರು ಹೇಳಿದ್ದು ಅರಿವು ಆಚಾರಗಳ ಸಂಗಮ. ನೋಡಿ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಇದು ಭಕ್ತಿ.
ಭಕ್ತಿಯ ಸರಳ ರೂಪ. ಅದನ್ನು ಬೇರೆ ಬೇರೆ ವೈವಿಧ್ಯ ರೂಪವಾಗಿ ಅದಕ್ಕೆ ಬಣ್ಣ ಕೊಟ್ಟು ಬೇರೆ ಬೇರೆ ಇನ್ನೇನಾದರೂ ಹೇಳ್ಬೋದು. ನಾನು ಭಗವಂತನ ಸೇವಕನಾಗಿ, ಭೃತ್ಯನಾಗಿ, ತೊತ್ತಾಗಿ, ಸ್ನೇಹಿತನಾಗಿ, ಸಹಕಾರಿಯಾಗಿ, ಈ ಎಲ್ಲ ರೀತಿಯಿಂದಲೂ ನಾನು ಭಕ್ತಿಯನ್ನು ಹೇಳ್ತೆ. ಅದು ಭಕ್ತಿಯ ಅರೆಂಟದು ಇರ್ಬೋದು. ಅವೆಲ್ಲ ಕನ್ಫ್ಯೂಸ್ ಮಾಡುವಂಥ ವಿಚಾರ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದಿಷ್ಟೇ, ನಾನು ಪಾರದರ್ಶಕವಾಗಿರಬೇಕು. ಪಾರದರ್ಶಕವಾಗಿರಬೇಕು ಅಂತಂದರೆ ನಾನು ಅಪಾರದರ್ಶನ ಮಾಡಬೇಕಾದ್ದೇನಿಲ್ಲ. ಪಾರದರ್ಶಕತೆ ಅಂತಂದರೆ ನುಡಿಯುವುದು, ನಡೆಯುವುದು, ಇವೆರಡರಲ್ಲಿ ಸಹಜವಾಗಿರ್ತಕ್ಕಂಥ ಸಮನ್ವಯ ಇರಬೇಕು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಅವನು ಭಕ್ತ ಅಲ್ಲ. ಅದನ್ನು ವಿಚಾರಿಸಿದರೆ ಏನೂ ಹುರುಳಿಲ್ಲ. ಆದರೆ ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೇನೋದಿದೆಯಲ್ಲ, ಇದು ಭಕ್ತಿ. ಅರಿವು ಆಚಾರಗಳ ಸಂಗಮ. ನೋಡಿ, ಅಂತಹ ಭಕ್ತಿಯನ್ನು ಕೊಟ್ಟೆ ನೀನು ಗುಣದೋಷಗಳು, ಅರಿವಿನ ಗುಣದೋಷಗಳು, ನನ್ನ ತಿಳುವಳಿಕೆ ಎಷ್ಟು, ಅವನಿಗಿಂತ ನಾನು ಜಾಸ್ತಿ ತಿಳ್ಕೊಂಡಿದ್ದೇನೆ, ನನಗಿಂತ ಅವನು ತಿಳ್ಕೊಂಡಿದ್ದಾನೆ ಇತ್ಯಾದಿ ದ್ವಂದ್ವದ ತಾಕಲಾಟದ ನೆಲೆಯನ್ನು ಪಕ್ಕಕ್ಕಿಟ್ಟು ಸಂಪೂರ್ಣವಾದ ರೀತಿಯಲ್ಲಿ ಭಕ್ತಿಯ ನೆಲೆಯನ್ನು ಸಹಜ ರೂಪದಲ್ಲಿ ಅಂತರಂಗದ ಬೆಳಕಾಗಿ ಸ್ವೀಕಾರ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅರಿವಿನ ಗುಣದೋಷಗಳನ್ನು ತೊಡೆದು ಆ ಭಕ್ತಿಯ ಸಹಜವಾಗಿರುವಂಥ ಸಮನ್ವಯ ಮಾರ್ಗವನ್ನು ಹೇಳಿ ನೆರೆಗಟ್ಟಿಗೊಂಡಿಪ್ಪ ಮುಕ್ತಿ ಪದವ. ಇವೆರಡು ಮಾಡಿದ ಮೇಲೆ ನಡೆನುಡಿಗಳು ಒಂದಾದಾಗ, ಅರಿವು ಆಚಾರಗಳ ಸಂಗಮವಾದಾಗ ಅದು ಸನ್ಮಾರ್ಗದಲ್ಲಿ, ಮುಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ. ಮುಕ್ತಿ ಪಥ, ಪಥ ಅಂದರೆ ದಾರಿ, ಮುಕ್ತಿ ಪಥವನ್ನು ಕರ್ಕೊಂಡು ಹೋಗುವಂಥ ಲೆಕ್ಕದಿಂದ ಅದೆಲ್ಲೋಗುತ್ತೆ, ಮುಕ್ತಿ ಪದವಿಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ಮುಕ್ತಿ ಪಥ, ಮುಕ್ತಿ ಪದ ಎರಡು ಸಹಜವಾಗಿರುವಂಥ ನೆಲೆಯಲ್ಲಿ ಮುಕ್ತಿ ಪಥದಲ್ಲಿ ಹೋಗಿ ಏನು ಮಾಡ್ತೇವೆ ನಾವು? ಆ ಮುಕ್ತಿಯ ಸಹಜವಾಗಿರ್ತಕ್ಕಂಥ ವಾಸ್ತವ ಸತ್ಯವನ್ನು ತಿಳಿದು ನಾವು ಮುಕ್ತಿ ಪದವನ್ನು ಕರಿಗೊಳಿಸಿ, ನೋಡಿ, ಕರಿಗೊಳಿಸಿ ಅಂತಂದರೆ ದ್ವಂದ್ವರಹಿತವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನ. ಆ ನಿಶ್ಚಯ ಜ್ಞಾನವನ್ನು ಹೊಂದಿ ಮನ್ಮನ ಧ್ಯಾನವನ್ನು, ಎನ್ಮನದ ಅಜ್ಞಾನವನ್ನು ಛೇದಿಸಿದ. ಇಷ್ಟಾದ ಮೇಲೆ ಮನಸ್ಸಿನಲ್ಲಿ ದ್ವಂದ್ವದ ಅಜ್ಞಾನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮುಕ್ತಿ ಪದವ ಕರಿಗೊಳಿಸಿ ಮನ್ಮನದ ಅಜ್ಞಾನ ಛೇದಿಸಿದ ಗುರುಬಸವ ಶರಣಯ್ಯ ಯೋಗಿನಾಥ. ನನಗೆ ಎಂಥ ಅದ್ಭುತವಾಗಿರುವಂಥ ಜ್ಞಾನ ಕೊಟ್ಟೆ ಬಸವಣ್ಣ. ನೋಡು, ನನ್ನಲ್ಲಿರ್ತಕ್ಕಂಥ ಈ ಎಲ್ಲ ದೋಷಗಳನ್ನು ತೆಗೆದು ಸಹಜವಾಗಿರುವಂಥ ರೀತಿಯಿಂದ ನನ್ನನ್ನು ಕತ್ತಲೆಯ ನೆಲೆಯಿಂದ, ದ್ವಂದ್ವದ ನೆಲೆಯಿಂದ, ಗೊಂದಲದ ಗೂಡಿನಿಂದ ಹೊರತಂದಲ್ಲ. ನನಗೆಂಥ ಅದ್ಭುತವಾಗಿರುವಂಥ ಮಾರ್ಗದರ್ಶನ ಮಾಡಿದೆ ಬಸವಣ್ಣ. ಮಿಥ್ಯವನ್ನು ಅಳಿದು ವಾಸ್ತವಂತ ರೀತಿಯಲ್ಲಿ ನೀನು ಕಳೆದಲ್ಲ. ಎಂಥ ಅದ್ಭುತವಾಗಿರುವಂಥ ನೆಲೆಯಲ್ಲಿ ನಮ್ಮನ್ನು ತಂದು ನಿಲ್ಲಿಸ್ತೆ. ನೋಡಿ, ಮುಂದೆ ಹೇಳ್ತಾರೆ, ಸತ್ಯವೆಂಬ ಸಮತೆಯ ನೆಲೆಗೊಂಡ ಶಿಶುವಿಂಗೆ ಅಂಗ ತತ್ಪೃಥ್ವಿಯನ್ನು ತೊಟ್ಟಿಲಿಟ್ಟು ಮಿಥ್ಯ ದರುವೆಯ ಹಾಸಿ ಮಲಗಿಸಿದು ಭಕ್ತ ಬಸವಣ್ಣನೈ ಯೋಗಿನಾಥ. ನೋಡಿ, ಯಾವ ರೀತಿ ನನ್ನನ್ನು ನೀನು ಸಲಹದೆ. ಒಂದು ಮಗುವನ್ನು ಹೇಗೆ ತಾಯಿ ಸಲಹುತ್ತಾಳೆ, ಯಾವ ರೀತಿ ಲಾಲನೆ ಪೋಷಣೆ ಮಾಡ್ತಾಳೆ, ಅದನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾರೆ. ನಿಜವಾಗಿ ಸತ್ಯವೆಂಬ ಸಮತೆಯ ನೆಲೆಗೊಂಡ ಶಿಶು ಈ ಸತ್ಯದ ನೆಲೆಯಲ್ಲಿ ಬಂದು ನಿಚ್ಚಳ ಸ್ವರೂಪನಾಗಿ, ಯಾವುದೇ ದ್ವಂದ್ವವಿಲ್ಲದೆ, ಮೇಲು ಕೀಳು ಅನ್ನುವ ಅಹಂಕಾರ ಮಮಕಾರಗಳಿಲ್ಲದೆ ಮಗುವಿನಂತೆ ಆದಂಥ ನನ್ನನ್ನು, ಆ ಶಿಶುವಿಂಗೆ ಅಂಗ ತತ್ಪೃಥ್ವಿಯನ್ನು ತೊಟ್ಟಿಲಿಟ್ಟು, ಅಂಗ ತತ್ಪೃಥ್ವಿಯನ್ನು ತೊಟ್ಟಿಲಿಟ್ಟು. ಹಾಗಾದರೆ ಈ ಒಳಗಿನ ಚೈತನ್ಯ ಅದು ಶಿಶುವಾದರೆ, ಈ ಶರೀರ ಇದೆಯಲ್ಲ, ಪಂಚಭೂತಗಳಿಂದ ಆದಂಥ ಈ ಶರೀರ, ಈ ಅಂಗ ಅದಕ್ಕೆ ಆಶ್ರಯ. ನೋಡಿ, ಅಂಗ ಅದು ಸ್ಥೂಲ ಆಶ್ರಯವಾಗಿರ್ತಕ್ಕಂಥದ್ದು, ಒಳಗಿರ್ತಕ್ಕಂಥ ಜೀವ ಸಂಸ್ಕಾರ ಹೊಂದಿದಂಥದ್ದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು. ಅದು ಪೃಥ್ವಿ ಮೊದಲಾಗಿರ್ತಕ್ಕಂಥ ಪಂಚಭೂತಗಳು, ಅವುಗಳನ್ನು ತೊಟ್ಟಿಲಿಟ್ಟು ಅಂತಂದರೆ ಅದನ್ನು ನನ್ನ ಆಧಾರ ಮಾಡಿ. ಭೂಮಿ ನಮ್ಮ ಎಲ್ಲಕ್ಕೂ ಆಧಾರ ಅಲ್ವೇ? ಹಾಗೆ ಈ ಶರೀರ ಇದೆಯಲ್ಲ, ಇದು ಭೂಮಿಯ ಹಾಗೆ ಅಂಗ.
ಇದು ತತ್ಪೃಥ್ವಿಯನ್ನು ತೊಟ್ಟಿಲಿಟ್ಟು ಮಿಥ್ಯವಳಿದ ಅರಿವೆಯ ಹಾಸಿ. ಮಿಥ್ಯ ಅಂತಂದರೆ ಅಜ್ಞಾನ, ಅವಿವೇಕ, ಹೌದೋ ಅಲ್ವೋ ಅನ್ನುವಂಥ ದ್ವಂದ್ವ. ಈ ಎಲ್ಲ ಕೊಳೆಗಳಿಂದ, ಈ ಎಲ್ಲ ದೋಷಗಳಿಂದ ಮುಕ್ತವಾಗಿರ್ತಕ್ಕಂಥ ಅರಿವೆಯನ್ನು ಹಾಸಿ. ನೋಡಿ, ಪೃಥ್ವಿ ಎಂಬ ತೊಟ್ಟಿಲಲ್ಲಿ ಅಂದರೆ ಈ ಶರೀರದಲ್ಲಿ ಈ ದೋಷಗಳಿದೆಯಲ್ಲ, ಈ ದೋಷಗಳನ್ನೆಲ್ಲ ಕಳೆದು ಸ್ಪಷ್ಟವಾಗಿರ್ತಕ್ಕಂಥ, ದ್ವಂದ್ವರಹಿತವಾಗಿರ್ತಕ್ಕಂಥ, ದೋಷರಹಿತವಾಗಿರ್ತಕ್ಕಂಥ ಅರಿವೆಯನ್ನು ಹಾಸಿ ಮಲಗಿಸಿದ. ಅಂದರೆ ಈ ಶರೀರ ನಮಗೆ ಬಂಧನವಾಗುಳಿಲಿಲ್ಲ, ಜನ್ಮ ನಮಗೆ ಬಂಧನವಾಗಲಿಲ್ಲ, ಅದು ನಮಗೆ ಆಶ್ರಯವಾಯಿತು. ಯಾವಾಗ ಸತ್ಯವೆಂಬ ಸಮತೆಯ ನೆಲೆಗೊಂಡ ನೆಲೆಯಲ್ಲಿ. ಆವಾಗ ಆ ಶರೀರ ಅಂತನ್ನುವಂಥ, ಈ ಲಿಂಗ ಶರೀರ ಅಂತನ್ನುವಂಥ ಈ ತೊಟ್ಟಿಲಲ್ಲಿ ಮಲಗಿದಂತಹ ಈ ಮೂಲ ಚೈತನ್ಯಕ್ಕೆ ಈ ಗುಣದೋಷಗಳೆಂಬ ಎಲ್ಲ ದೋಷಗಳನ್ನು ತೆಗೆದಿರ್ತಕ್ಕಂಥ ಅರಿವೆಯನ್ನು ಹೊದ್ದಿಸಿ, ಅಂತಂದರೆ ದ್ವಂದ್ವರಹಿತವಾಗಿರ್ತಕ್ಕಂಥ ನಾನು ಅನ್ನುವಂಥದ್ದನ್ನು, ನೀನು ಅನ್ನುವ ಅಜ್ಞಾನ ಅಹಂಕಾರಗಳನ್ನು ಪಕ್ಕಕ್ಕಿಟ್ಟಂಥ ಆ ನೆಲೆಯಲ್ಲಿ ಅದನ್ನು ಹೊದಿಸಿ ಮಲಗಿಸಿದ. ಯಾರು? ಭಕ್ತ ಬಸವಣ್ಣನ ಯೋಗಿನಾಥ. ಅಲ್ಲಿ ಭಕ್ತ ಅಂತಂದರೆ ಸಮರಸ ನೆಲೆಯನ್ನು ಹೊಂದಿದವ ಅಂತ. ನಾವೇನು ಮಾಡ್ತೇವೆ ಅಂದರೆ, ಬಸವಣ್ಣ ಭಕ್ತ ಅಂದರೆ ಓಹೋ ಬಸವಣ್ಣ ಎಲ್ಲರಿಗೂ ಅಡ್ಡು ಬಿದ್ದು ಬಸವಣ್ಣ ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮ ಲೌಕಿಕವಾಗಿ ನಾವು ತಿಳ್ಕೊಂಡಂಥ ಭಕ್ತಿಯ ಅಜ್ಞಾನ ಸ್ವರೂಪವನ್ನು ಇಟ್ಟುಕೊಂಡು ಭಕ್ತ ಅನ್ನೋದನ್ನು ನಾವು ಅನರ್ಥ ಮಾಡ್ತೇವೆ. ಆದರೆ ವಾಸ್ತವವಾಗಿ ಭಕ್ತ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಅರಿವು ಆಚಾರಗಳ ಸಂಗಮ. ಅಲ್ಲಿ ಎರಡು ಅಂತನ್ನುವಂಥದ್ದು ಇಲ್ಲವೇ ಇಲ್ಲ. ಎರಡಳಿದು ಕೂಡಿದ ಒಂದು ಮಹಾನ್ ಆ ನೆಲೆಯಲ್ಲಿ ಇದ್ದವನನ್ನು ಭಕ್ತ ಅಂತ ಕರೀತಾರೆ. ನೋಡಿ, ಅದಕ್ಕೆ ತೋಂಟದ ಸಿದ್ಧಲಿಂಗ ಶಿವಗಳು ಹೇಳ್ತಾರೆ, ಯಡಿಯೂರು ಸಿದ್ಧಲಿಂಗೇಶ್ವರರು ಬಸವಣ್ಣನವ್ರನ್ನ ಕುರಿತು, ಕಾಯಕ್ಕಾಧಾರ ಭಕ್ತ, ಕರಣಕ್ಕಾಧಾರ ಭಕ್ತ, ಜೀವಕ್ಕಾಧಾರ ಭಕ್ತ, ಜೀವನಕ್ಕಾಧಾರ ಭಕ್ತ, ನನಗಾಧಾರ ಭಕ್ತ, ನಿನಗಾಧಾರ ಭಕ್ತ, ಇಂತಪ್ಪ ಸದ್ಭಕ್ತ ಸಂಗನ ಬಸವಣ್ಣನ ಶ್ರೀಪಾದವ ತೋರಿ ಎನ್ನನುಳಿಹಿಕೊಳ್ಳ. ಅವರ ವಚನದಲ್ಲಿ ಹೇಳ್ತಾರೆ, ಶಿವಸಿದ್ದೇಶ್ವರ ಪ್ರಭುವೆ. ಬಸವಣ್ಣನನ್ನು ಕುರಿತು ಹೇಳುವಂಥದ್ದು, ಬಸವಣ್ಣ ಭಕ್ತ ಅಂತ ಅನ್ನೋದು ಹೊರಗಿನ ರೂಪ ಅಲ್ಲ. ಭಕ್ತ ಅನ್ನಬೇಕಾದ್ರೆ ಇಷ್ಟೆಲ್ಲ ಸಹಜವಾಗಿರ್ತಕ್ಕಂಥ ಪುಟಬಿಟ್ಟ ಚಿನ್ನದ ಹಾಗೆ ಪರಿಪೂರ್ಣತೆಯ ನೆಲೆಯನ್ನು ಕಂಡವನು. ಭಗವಂತನಾಗೋದು ಸುಲಭ, ಬಸವಣ್ಣನೆಂಬ ಭಕ್ತನಾಗೋದು ಬಹಳ ಕಷ್ಟ. ಅದಕ್ಕೋಸ್ಕರನೇ ಭಗವಂತನೂ ಸಹ ಭಕ್ತನನ್ನು ಆಶ್ರಯಿಸಿರ್ತಾನಂತೆ. ಯಾಕೆಂದರೆ ನಿರಾಕಾರನಾದಂಥ ಭಗವಂತ ಸಾಕಾರ ಸ್ವರೂಪಕ್ಕೆ ಬಂದಾಗ ಎಲ್ಲ ಗುಣದೋಷಗಳು, ಅವತಾರಗಳು ಇತ್ಯಾದಿಗಳು ಸಿಕ್ಕಾಕ್ಕೊಂಡು ಭಜೀತಿ ಎದ್ದೋಗಿರ್ತಾನೆ. ಅವನನ್ನು ಮತ್ತೆ ಸಹಜ ಸ್ವರೂಪದ ನಿಜದ ನೆಲೆಯಲ್ಲಿ ನಿಲ್ಲಿಸಬೇಕಾದ್ರೆ ಅದಕ್ಕೆ ಇಂಥ ಭಕ್ತ ಬೇಕು. ಇದೆಲ್ಲ ಆನುಭಾವಿಕವಾದಂಥ ನೆಲೆ, ಪುರಾಣದ ಮಾತು, ಪುರಾಣದ ಕಥೆಗಳಲ್ಲ. ಹೀಗಾಗಿ ಇವನ್ನು ನಾವು ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ನಮ್ಮ ಹೃದಯದ ಮಿಡಿತವಾಗಿ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯ. ಇದನ್ನು ನಾವು ಸಹಜವಾಗಿ ಇದರ ಬಗ್ಗೆ ನಮಗೆ ಕುತೂಹಲಕರವಾದಂಥ ಗಮನವನ್ನು ನಾವು ಹರಿಸಬೇಕು. ನೋಡಿ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ರು. ಹಾಗಾದರೆ ಭಕ್ತ ಬಸವಣ್ಣ ಇಂಥ ಅದ್ಭುತವಾದ ಸೇವೆಯನ್ನು ನಮ್ಮ ಕಣ್ಮುಂದೆ ತಂದಿಟ್ಟ. ಮುಂದೆ ಹೇಳ್ತಾರೆ ಬಸವಣ್ಣನ ಬಗ್ಗೆ, ನಿತ್ಯ ರೂಪನು ಬಸವ, ಸತ್ಯ ರೂಪನು ಬಸವ, ಭಕ್ತಿ ರೂಪನು ಬಸವ, ಬಸವಲಿಂಗ. ಬಸವಣ್ಣ ನನಗೆ ಇಷ್ಟೆಲ್ಲ ಮಾಡ್ದ ಭಕ್ತ ಬಸವಣ್ಣ. ಆ ಬಸವಣ್ಣ ಯಾರು? ನಿತ್ಯ ರೂಪನು ಬಸವ, ಸತ್ಯ ರೂಪನು ಬಸವ, ಭಕ್ತಿ ರೂಪನು ಬಸವ, ಬಸವಲಿಂಗ. ವ್ಯರ್ಥವಪ್ಪ ಈ ತನುವ ನಿತ್ಯವೆಂದೆನಿಸಿದ ಕರ್ತೃ ಶ್ರೀ ಗುರು ಬಸವ ಯೋಗಿನಾಥ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಸರಳವಾದಂಥ ಒಂದು 4 ಸಾಲುಗಳು ಅಂತ ನಾವು ತೆಗೆದುಕೊಳ್ಳೋದಲ್ಲ, ಅದರ ಅಂತರಂಗದಲ್ಲಿರ್ತಕ್ಕಂಥ ಮಹಾ ಬೆಳಗಿನ ಅದ್ಭುತವಾಗಿರುವಂಥ ಒಂದು ವಿಶೇಷವಾಗಿರೋ ತಿಳುವಳಿಕೆ ಇದೆಯಲ್ಲ,
ಅದರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಇಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ, ನಿತ್ಯ ರೂಪನು ಬಸವ. ಇದಕ್ಕೆ ಆದಿ ಅಂತ್ಯಗಳೆರಡೂ ಇಲ್ಲ. ನಿತ್ಯ ರೂಪ ಅಂದರೆ ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ನಿತ್ಯವಾಗಿರ್ತಕ್ಕಂಥದ್ದು ಯಾವುದು? ಇದಕ್ಕೆಲ್ಲ ಆಶ್ರಯ ಕೊಟ್ಟು ತಾನಿಲ್ಲದೆ ಇರತಕ್ಕಂಥ ಒಂದು ವಿಶೇಷವಾಗಿರುವಂಥ ಬಯಲಿದೆಯಲ್ಲ ನೋಡಿ. ಈ ಬಯಲು ಇವರು ನಮ್ಮ ಮೈಲಾರದ ಬಸವಲಿಂಗ ಅಂತ ಹೇಳ್ತಾರೆ, ಬಯಲೊಳಗೆ ಬಯಲೊಗೆದು ಬಯಲೊಳಗೆ ಸಂಚರಿಸಿ ಬಯಲೊಳಗೆ ಬಯಲು ಲಯವಾಗುವುದ ಕಂಡು ಭಯಗೊಂಡೆ ಗುರುವೆ ಕೃಪೆಯ. ಯಾವುದು ಬಯಲು? ಎಲ್ಲ ಹುಟ್ಟಿದ್ದೆಲ್ಲಿಂದ? ಎಲ್ಲ ಇರೋದೆಲ್ಲಿಂದ? ಯಾವುದು ಬಯಲು, ಯಾವುದು ನಿರ್ಬಯಲು? ಬಯಲಿಲ್ಲದ್ದು ಯಾವುದದು? ಬಯಲ ಸೀಮೆಯ ನೆಲೆಯನ್ನು ಯಾವ ರೀತಿ ಹೇಳಬೇಕು? ಹೇಳ್ತಾರೆ ನಮ್ಮ ಶರಣರು, ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೇ ಶರಣ. ಇಂಥ ಬಯಲಿನ ನೆಲೆಯನ್ನು ಇಲ್ಲಿ ಸಹಜವಾದಂಥ ರೀತಿಯಲ್ಲಿ ಹೇಳುವಂಥದ್ದು. ಹೇಗೆ? ನಿತ್ಯ ರೂಪನು ಬಸವ, ಸತ್ಯ ರೂಪನು ಬಸವ, ಭಕ್ತಿ ರೂಪನು ಬಸವ, ಬಸವಲಿಂಗ ವ್ಯರ್ಥವಪ್ಪ ಈತನುವ ನಿತ್ಯವೆಂದೆನಿಸಿದ ಕರ್ತೃ ಶ್ರೀ ಗುರು ಬಸವ ಯೋಗಿನಾಥ. ಇಲ್ಲಿಷ್ಟೇ, ಬಸವಣ್ಣ ನಿತ್ಯ ರೂಪನು ಅಷ್ಟೇ ಅಲ್ಲ, ಸತ್ಯ ರೂಪನು. ವಾಸ್ತವತೆಯೂ ಇದೆ. ನಿತ್ಯ ಅನ್ನೋದು ನಿರಾಕಾರವಾದರೆ ಸತ್ಯ ಅನ್ನೋದು ಸಾಕಾರ. ಮತ್ತು ಅಷ್ಟೇ ಅಲ್ಲ, ಇವೆರಡರ ಸಮನ್ವಯ ಇದೆಯಲ್ಲ, ಅದು ಭಕ್ತಿ. ನಿತ್ಯ ಸತ್ಯಗಳೆರಡು ಒಂದರೊಳಗೊಂದು ಸಮರಸಗೊಂಡಾಗ ಅದು ಭಕ್ತಿ ರೂಪ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಬಸವಲಿಂಗ. ವ್ಯರ್ಥವಪ್ಪ ಈ ತನುವ, ಈ ಹುಟ್ಟು ಸಾವುಗಳ ದೋಷದಲ್ಲಿ ಸಿಕ್ಕಾಕೊಂಡು ಸಂಪೂರ್ಣವಾಗಿ ಅನರ್ಥಕಾರಿಯಾಗಿ ನಶ್ವರವಾಗಿರ್ತಕ್ಕಂಥ ಈ ಶರೀರವನ್ನು ನಿತ್ಯವೆಂದೆನಿಸಿದೆ. ಯಾಕೆಂದರೆ ಲಿಂಗ ಪ್ರಜ್ಞೆಯನ್ನು ಜಾಗೃತ ಮಾಡಿ ಆ ಸ್ಥಾವರವಾಗಿರ್ತಕ್ಕಂಥ ಅಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಈ ಶರೀರವನ್ನು ಲಿಂಗ ಪ್ರಜ್ಞೆಯ ಬೆಳಕಿನಿಂದ ಪುಟಕ್ಕಿಟ್ಟು ಅದನ್ನು ಬೆಳಕಿನ ಅಂಗಳದ ಬೆಳಕಾಗಿ ಮಾಡಿದಂಥ ಒಂದು ವೈಶಿಷ್ಟ್ಯ ಇದೆಯಲ್ಲ, ಇದು ವ್ಯರ್ಥವಪ್ಪಿ ತನುವ ನಿತ್ಯವೆಂದೆನಿಸಿದ ಕರ್ತೃ ಶ್ರೀ ಗುರು ಬಸವ ಯೋಗಿನಾಥ. ಎಷ್ಟು ಅಜ್ಞಾನದಲ್ಲಿ ಸಿಕ್ಕಾಕ್ಕೊಂಡು ಕೆರೆ ಬಾವಿ ಕಟ್ಟೆ ಕಟ್ಕೊಂಡು ಎಲ್ಲೋ ಒದ್ದಾಡಿಕೊಂಡು ಏನೋ ಮಾಡಿಕೊಂಡು ಎಲ್ಲೋ ಇದ್ದು ನಿತ್ಯ ಗೊಂದಲದ ಗೂಡಿನಲ್ಲಿ ಬಿದ್ದು ಗೊಂದಲಿಗನಾಗಿಯೇ ತನ್ನ ನೆಲೆಯನ್ನು ಕಳ್ಕೊಂಡಿರ್ತಕ್ಕಂಥ ನನ್ನನ್ನು ಇತ್ತ ಬಾ ಅಂತ ಕರೆದು ಈ ರೀತಿ ಮಾಡಿ ನನ್ನನ್ನು ಇಷ್ಟು ಎತ್ತರಕ್ಕೆ ತಂದೆಲ್ಲ ಬಸವಣ್ಣ. ನೋಡಿ, ಬಸವಣ್ಣನಿಂದ ಸಿದ್ದರಾಮ ಶಿವಗಳು ಪಡೆದಿದ್ದೇನು? ನಾವು ಬರೀ ಬಾಯಿನಲ್ಲಿ ಮಾತಾಡ್ತಾ ಇದ್ದೇವೆ. ಬಸವಣ್ಣ ನಮ್ಮ ಅಂತರಂಗ ಬಹಿರಂಗವನ್ನೆಲ್ಲ ವ್ಯಾಪಿಸಿರ್ತಕ್ಕಂಥ ಒಂದು ಚಿದಂಶವಾಗಿ ಸಂಪೂರ್ಣವಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಬಸವಣ್ಣನ ಸಹಜ ಸ್ವರೂಪ ನಮ್ಮ ಕಣ್ಣಿಗೆ ಕಾಣುತ್ತೆ ಅಥವಾ ನಮ್ಮ ಅರಿವಿಗೆ ಗೋಚರವಾಗುತ್ತೆ. ಆ ನೆಲೆಯನ್ನು ತಲುಪಲಿಕ್ಕೆ ಕಲ್ಯಾಣದ ಅಂಗಳದಲ್ಲಿ ಎಲ್ಲರೂ ಬಂದು 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 ಸೇರಿ ಆ ಕಲ್ಯಾಣವನ್ನು ಶಿವಪುರವೆನಿಸಿದರು. ಕಲ್ಯಾಣ ಅದ್ಭುತವಾಗಿರುವಂಥ ನೆಲೆಯಾಯಿತು. ಹಾಗಾದರೆ ಈ ಬಸವಣ್ಣನನ್ನು ನಾವು ಆಕಾರದಲ್ಲಿ ಹೇಳ್ತೇವಲ್ಲ, ಇದರ ಮುಂದಿನ ಗತಿ ಏನು? ಅದಕ್ಕೆ ಸಿದ್ದರಾಮ ಶಿವಗಳು ಹೇಳ್ತಾರೆ, ಇನ್ನೂ ಮುಗಿದಿಲ್ಲಪ್ಪ ಬಸವಣ್ಣನ ವಿಚಾರ ಹೇಳೋದು. ಬಸವಣ್ಣ ಜನನ ರಹಿತ, ಅವನು ಹುಟ್ಟಿಲ್ಲ. ಬಸವಣ್ಣ ಮರಣರಹಿತ, ಅವನು ಸತ್ತು ಇಲ್ಲ. ಅನಾದಿ ಅನಂತ, ಹುಟ್ಟಿಲ್ಲದ ಅಂತ್ಯವಿಲ್ಲದ ಸಹಜವಾಗಿರ್ತಕ್ಕಂಥವನು ಬಸವಣ್ಣ. ಜನನರಹಿತನು ಬಸವ, ಮರಣರಹಿತನು ಬಸವ, ರುಜೆ ಕರ್ಮರಹಿತನು ಬಸವಲಿಂಗ. ಈ ಹುಟ್ಟಿನಿಂದ ನಮಗೆ ಬೇಕಾದಷ್ಟು ನಿರೋಧ ವಿರೋಧ ಎಲ್ಲ ಸೃಷ್ಟಿಯಾಗ್ತವೆ. ಎಲ್ಲ ಆಕ್ರಮಣಗಳಿಗೆ ವ್ಯವಸ್ಥೆಗಳಿಗೆ ತುತ್ತಾಗ್ತವೆ. ಹೊರಗಿನ ಪ್ರಕೃತಿಯ ವಾತಾವರಣದ ದೋಷಗಳಿರ್ಬೋದು, ರೋಗಗಳಿರ್ಬೋದು, ಒಳಗಿರ್ತಕ್ಕಂಥ ರೋಗಾಣುಗಳು ಜೀವಾಣುಗಳು, ಒಟ್ಟಿನಲ್ಲಿ ಈ ಗದ್ದಲ ಗಲಾಟೆ ಸಂಗ್ರಾಮ
ನಿರಂತರವಾಗಿ ನಡೆಯುವಂಥದ್ದು. ಆದರೆ ಬಸವಣ್ಣನಲ್ಲಿ ಇದು ಯಾವುದೂ ಅಂಟಿಲ್ಲ. ರುಜಕರ್ಮ ರಹಿತನು ಬಸವಲಿಂಗ, ಯಜನಾದಿ ಭವಗಳನ್ನು ಛೇದಿಸಿದನು, ಎನ್ನೆಯ ನಿಜಗುರು ಬಸವನೈ ಯೋಗಿನಾಥ. ಯಜನ ಅಂತ ಹೇಳಿದ್ರೆ ದೇವರ ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಪೂಜಾ ಕ್ರಿಯೆಗಳು. ಪೂಜಾ ಕ್ರಿಯೆ ಲೌಕಿಕವಾಗಿ ನಡೆಯುವಾಗ ಅಷ್ಟವಿಧಾರ್ಚನೆ ಇತ್ಯಾದಿಗಳು. ಯಜನ ಅಂದರೆ ಯಜ್ಞ ಯಾಗ ಇವುಗಳಲ್ಲಿ ಮಾಡ್ತಕ್ಕಂಥ ಒಂದು ಸ್ವರೂಪ. ಇದೇನಾಗಿತ್ತು? ಯಜ್ಞ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಪದಾರ್ಥಗಳನ್ನು ಅರ್ಪಿಸುವುದು. ಅಗ್ನಿ ಯಾವುದರ ಪ್ರತೀಕ? ನಮ್ಮ ಅಂತರಂಗದ ಜ್ಞಾನದ ಪ್ರತೀಕ. ಮತ್ತು ಅದಕ್ಕೆ ಉಪಯೋಗಿಸ್ತಕ್ಕಂಥ ವಸ್ತುಗಳಿವೆಯಲ್ಲ, ಅದು ಯಾವುದರ ಪ್ರತೀಕ? ಅದು ನನ್ನ ಲೌಕಿಕವಾಗಿರ್ತಕ್ಕಂಥ ಸಾಧನೆ, ಸಂಪತ್ತು, ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದೆಲ್ಲವೂ ಸಮಿತ್ತುಗಳು. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ಈ ಸಮಿತ್ತುಗಳನ್ನು ಯಜ್ಞಕ್ಕೆ ಹಾಕೋದು ಅಂತ ಹೇಳಿದ್ರೆ ನಮ್ಮ ಆಚರಣೆಗಳನ್ನು ಅರಿವಿನ ಅಗ್ನಿಯಲ್ಲಿ ಜೋಡಿಸಿ ಅದನ್ನು ಭಗವಂತನಿಗೆ ಅರ್ಪಿಸೋದಿದೆಯಲ್ಲ, ಇದು ಯಜನ. ನಾವದನ್ನು ಸಂಪೂರ್ಣವಾಗಿ ಹೊರಮುಖವಾಗಿ ಇಟ್ವಿ. ನಮ್ಮ ಪ್ರತೀಕವಾಗಿ, ಜ್ಞಾನದ ಪ್ರತೀಕವಾಗಿ ಅಗ್ನಿಯನ್ನು ತಂದ್ವಿ. ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಪ್ರತೀಕವಾಗಿ ನಮ್ಮಲ್ಲಿ ನಮ್ಮ ಸಾಧನೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹಾಲು, ತುಪ್ಪ, ಮೊಸರು ಮತ್ತು ಮೂಲಿಕೆಗಳು, ದ್ರವ್ಯಗಳು ಇವನ್ನೆಲ್ಲ ತಂದ್ವಿ. ಅದನ್ನು ಅಗ್ನಿಯಲ್ಲಿ ಹಾಕ್ತಿದ್ದ ಹಾಗೇನೆ ಅದು ಭಗವಂತನಿಗೆ ಪ್ರೀತಿಯಾಗೋಯ್ತು, ಭಗವಂತ ಮೇಲಿಂದ ತಥಾಸ್ತು ಅಂತ ಆಶೀರ್ವಾದ ಮಾಡ್ದ ಅಂತ ಹೇಳಿ ಆ ಎಲ್ಲ ಆಂತರಿಕ ಜ್ಞಾನವನ್ನು ಸಾಕಾರಗೊಳಿಸಿಕೊಂಡು ಫಜೀತಿ ಸಿಕ್ಕಾಕೊಂಡ್ವಿ ನಾವು. ಇದು ಯಾತಕ್ಕೆ ಪರಿಪೂರ್ಣತೆಯ ಜ್ಞಾನಕ್ಕೆ ಯಾಕೆ ಹೋಗಲಿಲ್ಲ ನೋಡಿ? ಯಜ್ಞ ಅಂದರೆ ಯಜನ. ಇಲ್ಲಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಿ. ಇಲ್ಲಿ ಈ ಯಜನದ ನೆಲೆಯನ್ನು ನೋಡಿ. ಯಜನಾದಿ ಭವಗಳನ್ನು ಛೇದಿಸುತ್ತ, ಇವೆಲ್ಲ ಭವಲೋಕಕ್ಕೆ ಬಂದಾಗ ಏನಾಯಿತು ಅಂತಂದರೆ ಈ ಯಜ್ಞ ಯಾಗಾದಿಗಳು ನಮ್ಮ ಅಂತರಂಗದ ಆತ್ಮೀಯ ಸಾಧನೆಯ ಒಳನೋಟದ ನೆಲೆಯನ್ನು ಮರೆಸಿ ಲೌಕಿಕವಾಗಿರ್ತಕ್ಕಂಥ ನಮ್ಮ ವ್ಯವಸ್ಥೆಗಳನ್ನು ಸಾಧನೆ ಮಾಡಲಿಕ್ಕೆ ಈ ಯಜ್ಞ ಮಾಡಿದ್ರೆ ಅದರ ಫಲ ಇಂಥದ್ದು ಸಿಗುತ್ತೆ, ಈ ಯಜ್ಞ ಮಾಡಿದ್ರೆ ನಾನು ನಂಬರ್ 1 ಆಗ್ತೇನೆ, ಈ ರೀತಿಯಾಗಿ ಲೌಕಿಕವಾದ ರೀತಿಯಲ್ಲಿ ಅಧ್ಯಾತ್ಮದ ಅಂತರಂಗದ ಕ್ರಿಯೆಗಳನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ಕರ್ಮದ ನೆಲೆಯಲ್ಲಿ ತಂದು ಸಹಜವಾದ ರೀತಿಯಲ್ಲಿ ಮಾಡುವಂತಹ ಕ್ರಿಯೆಗಳಿದೆಯಲ್ಲ ನೋಡಿ. ಇಲ್ಲಿ ಹೇಳುವಂಥದ್ದು ಯಜನಾದಿ ಭವಗಳನ್ನು ಛೇದಿಸಿದ, ಇದು ಅಲ್ಲ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಬಗೆಹರಿಸಿ ಸಹಜವಾದ ಮಾರ್ಗವನ್ನು ತೋರಿಸಿದವನು ಎನ್ನ ನಿಜಗುರು ಬಸವನೈ ಯೋಗಿನಾಥ. ನಾವು ಮಾಡುವಂಥದ್ದು ಹೊರಲೋಟ ಇರ್ತದೆ, ಅದರ ಅಂತರಂಗ ಏನು ಅಂತ ತಿಳಿಯೋದು ಬಹಳ ಕಷ್ಟ. ಹೊರಗಿನ ಶೃಂಗಾರ, ಒಳಗಣ ರಣರಂಗ. ಯಾವ ರೀತಿ ವ್ಯವಸ್ಥೆ ಇದು? ನಾವು ಏನು ಮಾಡಬೇಕೋ ಅದನ್ನು ಅರಿತು ಮಾಡಬೇಕು, ಅದು ಹೊರಗಿನ ವ್ಯವಸ್ಥೆ ಅಲ್ಲ. ನಾವು ಪೂಜಾ ಕ್ರಮಗಳನ್ನು ಕುರಿತು ನಾವು ಈ ರೀತಿ ಮಾಡ್ತೇವೆ. ನಾವು ಅದನ್ನು ಅಕ್ಕಮಹಾದೇವಿ ತಾಯಿ ಬಹಳ ಅದ್ಭುತವಾಗಿ ಹೇಳ್ತಾಳೆ ನೋಡಿ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ಹೊರಗಡೆ ಸ್ನಾನ ಮಾಡಿಸೋದು, ದೇವರಿಗೆ ಅಭಿಷೇಕ ಮಾಡೋದಲ್ಲ. ನಿನ್ನ ತನು ನಾನು ಮಾಡ್ತಾ ಇದ್ದೇನೆ ಎನ್ನುವ ನೆಲೆಯಿಂದ ಮತ್ತು ಇದೆಲ್ಲವೂ ನನ್ನ ಕರ್ಮ ಅಂತ ಅನ್ನುವಂಥ ಅಹಂಕಾರದಿಂದ ಸಂಪೂರ್ಣವಾಗಿ ಕರಗಿ ನಿನ್ನ ಶರೀರ ಆ ಅಂಗಪ್ರಜ್ಞೆಯನ್ನು ಕಳೆದುಕೊಂಡು ಲಿಂಗಪ್ರಜ್ಞೆಯ ನೆಲೆಯಲ್ಲಿ ನೀನೇ ನೀರಾಗಿ ಅಭಿಷೇಕವಾಗುವಂಥದ್ದು ಇದೆಯಲ್ಲ, ಆ ಅಭಿಷೇಕ ಮಜ್ಜನವನ್ನು ಲಿಂಗಯ್ಯ ಒಪ್ತಾರೆ. ನಾವೇನು ಮಾಡಿದ್ವಿ? ಸಹಸ್ರ ಕುಂಭಾಭಿಷೇಕ, ಲಕ್ಷ ಕುಂಭಾಭಿಷೇಕ. ಹೌದು, ಗುರುಗಳು, ಮಹಾರಾಜ ಎಲ್ಲ ಲಕ್ಷ ಕುಂಭಾಭಿಷೇಕ ಮಾಡಿದ್ರು. ಏನು ಮಾಡಿದ್ರು? ಅವರು ಲಿಂಗಯ್ಯನ ಮುಂದೆ ನಿಂತರು, ಕುಂತರು. ಲಕ್ಷ ಜನ ಭಕ್ತರು ಲಕ್ಷ ಕಳಶಗಳಲ್ಲಿ ಜಲವನ್ನು ತಂದರು. ಇವರು ಅದನ್ನು ಇಸ್ಕೊಂಡು ನೀರ ಮೇಲೆ ಬಗ್ಸೋದು. ಇದು ಲಕ್ಷ ಕುಂಭಾಭಿಷೇಕ. ಲಕ್ಷಾರ್ಚನೆ, ಸಹಸ್ರ ಕುಂಭಾರ್ಚನೆ ಇವೆಲ್ಲ ನಡೀತವೆ. ಇದು ಹೊರಗಣ ಶೃಂಗಾರವಾಗಿ ಹೊರಗಣ ತೋರಿಕೆಗೆ ನಿಂತರೆ ಅಂತರಂಗದ ಬೆಳಕನ್ನು ಸಹಜವಾದ ರೀತಿಯಲ್ಲಿ ಇಟ್ಟುಕೊಂಡು ಆ ಭವದೋಷಗಳನ್ನು ಅಂಟದ ಹಾಗೆ ಅದನ್ನು ಉಪಯೋಗಿಸ್ತಕ್ಕಂಥ
ವಾಸ್ತವ ಪ್ರಜ್ಞೆಯನ್ನು ಜಗತ್ತಿಗೆ ಬೋಧಿಸಿದವ ಬಸವಣ್ಣ. ಯಜನಾದಿ ಭವಗಳನ್ನು ಭೇದಿಸಿದ ಎನ್ನ ನಿಜಗುರು ಬಸವನ ಯೋಗಿನಾಥ. ನೋಡಿ, ಒಂದು ಆಚರಣೆಯಲ್ಲಿ ಎಷ್ಟು ಅದ್ಭುತವಾಗಿರುವಂಥದ್ದು ಒಳದೋಷಗಳು, ದ್ವಂದ್ವಗಳು ಇವೆಲ್ಲ ಇರ್ತವೆ. ಇದನ್ನೆಲ್ಲ ಹೊರಗಡೆ ಇಟ್ಟು ಬರಬೇಕಲ್ವ. ಮುಂದೆ ಹೇಳ್ತಾರೆ, ಹಸುಳೆಯಾಗಿಯೂ ನಾನು ಕೆರೆ ಬಾವಿ ದೇವಾಲಯ ವಿರಚಿಸಿ ಭವಕ್ಕೆ ಬಂದು ಫಲವನ್ನುಂಡು. ನಾನು ಲೋಕಹಿತಕ್ಕಾಗಿ ಏನಾದರೂ ಮಾಡಬೇಕು, ಲೋಕಹಿತ ನನ್ನ ಸಂಕಲ್ಪ, ಎಲ್ಲರಿಗೆ ಉಪಕಾರವಾಗಬೇಕು. ಏನಾಗಬೇಕು? ಕೆರೆಯಂ ಕಟ್ಟಿಸು. ನೋಡಿ, ಕೆರೆ, ಬಾವಿ, ದೇವಾಲಯ ಇವುಗಳನ್ನೆಲ್ಲ ಮಾಡಿ ಭವಕ್ಕೆ ಬಂದು, ನೋಡಿ, ಕೆರೆ, ಬಾವಿ, ದೇವಾಲಯ, ಕೆರೆ, ಬಾವಿ, ದೇವಾಲಯ ಇವುಗಳನ್ನೆಲ್ಲ ರಚನೆ ಮಾಡಿ ಭವಕ್ಕೆ ಬಂದು ಫಲವನ್ನುಂಡು ನರಕಕ್ಕೆ ಬೀಳುವ 10ರಲ್ಲಿ 11ರಂತೆ ಇದ್ದಂಥ ನನ್ನನ್ನ ಕರುಣದಿಂದೆತ್ತಿ ನಿನ್ನ ಹೊರೆಯೊಳಿರಿಸಿದೆ ಬಸವ ಯೋಗಿನಾಥ. ಬಸವಣ್ಣ ಈ ಲೆಕ್ಕದಿಂದ ತಪ್ಪಿಸಿ ಸಹಜಾಚರಣೆಯ ವ್ಯವಸ್ಥೆ, ಅದರ ಸಂಬಂಧ ಹೇಗಿರಬೇಕು ಅಂತ ಅನ್ನುವುದನ್ನು ತೋರಿಸಿಕೊಟ್ಟು ನನ್ನನ್ನು ಸನ್ಮಾರ್ಗಕ್ಕೆ ತಂದು ನನ್ನನ್ನು ದ್ವಂದ್ವಗಳಿಂದ, ಗದ್ದಲಗಳಿಂದ ದೂರ ಮಾಡಿದಲ್ಲ ಬಸವಣ್ಣ. ನಿನ್ನ ಬಿಟ್ಟು ನಾನು ಯಾರನ್ನು ನೆನೆಯಲಿ ಅಂತ ಹೇಳಿ ಮನಸ್ಸಿನಲ್ಲಿ ಅದೇ ಬಸವ ಪ್ರಜ್ಞೆ ಅವರಲ್ಲಿ ಜಾಗೃತವಾಗಿದೆ ನೋಡಿ. ಶ್ರೀ ಗುರುವೇ ಬಸವಣ್ಣ, ಆ ರೂಪು ನೀವಾಗಿ ಕಾರುಣ್ಯದಿಂದ ಸಲಹಿದಿರಿಯನ್ನ. ನೀವು ಆ ಮಹಾಲಿಂಗ ಪ್ರಜ್ಞೆಯ ಸ್ವರೂಪವಾಗಿ, ಆ ರೂಪು ನೀವಾಗಿ ನನ್ನನ್ನು ಸಲಹಿದಿರಿ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಗುರು ಅಂತ ಕರೀಬೇಕು? ಶ್ರೀ ಗುರುವೇ ಬಸವಣ್ಣ ಎಷ್ಟು ಲೆಕ್ಕದಲ್ಲಿದೆ ನೋಡಿ. ಆ ರೂಪು ನೀವಾಗಿ ಕಾರುಣ್ಯದಿಂದ ಸಲಹಿದಿರಿ ಎನ್ನ ಧಾರುಣಿಯ ಫಲಕ್ಕೆ ಆನು ಓರಂತೆ ಬಾರದ. ನೋಡಿ, ಈ ಧಾರುಣಿಯ ಫಲ, ನಾನು ಪೂಜೆ ಮಾಡಿದ್ರೆ ಪುಣ್ಯ ಬರುತ್ತೆ, ಇಲ್ಲದೆ ಇದ್ರೆ ಪಾಪ ಬರುತ್ತೆ, ಇದರಿಂದ ಇಷ್ಟು ಐಶ್ವರ್ಯ ಬರುತ್ತೆ, ಇವೆಲ್ಲವೂ ನಾವು ನಮ್ಮ ಪೂಜೆಗೆ ಪ್ರತಿಫಲದ ರೀತಿಯಿಂದ ಇಟ್ಕೊಂಡಿರ್ತಕ್ಕಂಥ ಸಹಜ ಸ್ವರೂಪ ಇದು. ಆದರೆ ಇಲ್ಲಿ ಹೇಳ್ತಾರೆ, ಆ ಲೆಕ್ಕದಿಂದ ಹೊರಗಡೆ ಬಂದು ಧಾರುಣಿಯ ಫಲಕಾನು ಓರಂತೆ ಬಾರದಲ್ಲಿ ಆ ಪರಿಯ ಮಾಡಿದಿರಿ ಯೋಗಿನಾಥ. ಈ ಹೊರಗಿನ ಪೂಜೆ ವ್ಯವಸ್ಥೆಗಳಿಂದ ಏನಿದೆಯಲ್ಲ, ನೀವು ಬಸವಣ್ಣ, ನೀವು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಯಾವುದೇ ಆಗಲಿ ಆ ಫಲ ಪದ ಪ್ರಯೋಜನಗಳಿಂದ ದೂರ ಇರಬೇಕು, ದೂರ ನಿಂತು ಮಾಡುವಂತಿರಬೇಕು, ಮಾಡದಂತಿರಬೇಕು ಇತ್ಯಾದಿ ನೆಲೆಯನ್ನು ಸಹಜವಾದ ರೂಪದಲ್ಲಿ ನಮಗೆ ಉಪದೇಶ ಮಾಡಿ ಈ ಫಲಪದ ಪ್ರಯೋಜನಗಳ ನೆಲೆಯಿಂದ ದೂರ ಇರಿಸಿದ್ರಲ್ಲ. ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಇದಕ್ಕೆ ಸಿಕ್ಕಾಕೊಂಡು ಕರ್ಮ, ಪುಣ್ಯ, ಪಾಪ ಇತ್ಯಾದಿ ದೋಷಗಳಿಗೆ ನನ್ನನ್ನು ಹೊರಗೆ ಇರಿಸಿ ಅದಕ್ಕೆ ಅಂಟದಂತೆ ಮಾಡಿದಿರಿ ನೀವು. ಈ ವಾಸ್ತವತೆಯನ್ನು ನಾವು ತಿಳಿಬೇಕಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಹೊಳೆಯದಾಂಟಿಸಲೆಂದು ಹರಿಗೋಲ ಹಾಕಿದಡೆ. ಈ ಭವಬಂಧನ, ಭವಸಾಗರ ಇದೆಯಲ್ಲ, ಈ ಭವಸಾಗರವನ್ನು ದಾಟಬೇಕು ನಾವು. ಭವಸಾಗರವನ್ನು ದಾಟಿಸ್ಬೇಕಾದ್ರೆ, ಅದನ್ನು ಒಂದು ಸಮುದ್ರ ಅಥವಾ ಒಂದು ಹೊಳೆಯನ್ನು ದಾಟಬೇಕಾದ್ರೆ ಮುಖ್ಯವಾಗಿ ಏನು ಬೇಕಪ್ಪ ನಮಗೆ? ಒಂದು ದೋಣಿ ಬೇಕು. ಅದಕ್ಕೆ ನೋಡು, ಈ ಸಂಸ್ಕಾರ, ನೀನು ಮಾಡುವಂಥ ಪೂಜೆ, ಯಜ್ಞ, ಯಾಗ ಇತ್ಯಾದಿಗಳಿದೆಯಲ್ಲ, ಇದೆಲ್ಲ ನಿನ್ನನ್ನು ಭವದಾಂಟಿಸುವ ದೋಣಿ ಅಂತ ಹೇಳಿ ಭವಸಮುದ್ರವನ್ನು ದೊಡ್ಡದಾಗಿ ಹೇಳಿ
ಅದರ ಜೊತೆಯಲ್ಲಿ ಗುದ್ದಾಟಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ವಾಸ್ತವ ಸತ್ಯವನ್ನ ಜಗತ್ತು ನೋಡ್ತಾ ಇದೆ. ಅದರ ಮೂಲ ಸ್ವರೂಪವನ್ನ ಇಲ್ಲಿ ಹೇಳ್ತಾರೆ. ಹೊಳೆಯ ದಾಂಟಿಸಲೆಂದು ಹರಿಗೋಲು ಹಾಕಿದಡೆ. ಈ ಭವಸಾಗರ, ಈ ಹೊಳೆಯನ್ನ ದಾಟಿಸ್ಬೇಕು ಅಂತ ಹೇಳಿ ಹರಿಗೋಲು ಹಾಕಿದ್ರೆ ನಿನ್ನ ಅನುಗ್ರಹದಿಂದ ಎಂತ ಆಶ್ಚರ್ಯ ಆಯ್ತು ಗೊತ್ತಾ? ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ. ಭವಸಾಗರ ಅನ್ನೋದೇ ಬತ್ತೋಯ್ತು. ಭವಸಾಗರ ಅಂದ್ರೆ ನಾನು ಮಾಡಿದೆ ಅನ್ನೋದು ಎಲ್ಲಿವರೆಗೂ ಇರ್ತದೆ ಅದು ಭವ. ನೋಡಿ, ಸುಖೀ ಭವ, ದಿಗ್ವಿಜಯೀ ಭವ ಅಂತ ನಾವೆಲ್ಲ ಆಶೀರ್ವಾದದ ಮಾತುಗಳು ಕೇಳ್ತೇವಲ್ಲ. ಭವ ಅಂದ್ರೆ ಆಗು, ನೀನು ಸುಖವಾಗು, ನೀನು ಗೆಲ್ಲು ಇತ್ಯಾದಿ ಹೇಳುವಂಥದ್ದು. ಈ ಭವ ಎಂಥದ್ದು ಅಂತ ಹೇಳಿದ್ರೆ, ಪ್ರತಿ ಕ್ಷಣಗಳಲ್ಲಿ ನಾನು ಮಾಡ್ತಕ್ಕಂಥದ್ದೆಲ್ಲ, ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ, ಇದೆಲ್ಲವೂ ಭವವೇ. ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು ನೋಡಿದ್ದೀರಿ. ಗಂಧಂ ಧಾರಯಾಮಿ, ಪುಷ್ಪಂ ಸಮರ್ಪಯಾಮಿ. ಪ್ರತಿಯೊಂದು ನಾನು ಮಾಡಿದೆ, ನಾನು ಅಭಿಷೇಕ ಮಾಡಿದೆ, ನಾನು ಹಾಲಿನ ಅಭಿಷೇಕ ಮಾಡಿದೆ, ನಾನು ಕ್ಷೀರಾಭಿಷೇಕ ಮಾಡಿದೆ, ನಾನು ಹೂವನ್ನು, ಪ್ರತಿಯೊಂದೂ ಭವ ಅನ್ನೋದು ನಾನು ಮಾಡಿದೆ ಅನ್ನೋದನ್ನು ಬಿಟ್ಟು ಇಲ್ಲವೇ ಇಲ್ಲ ಇಲ್ಲೆಲ್ಲ. ಆದರೆ ಅಪ್ಪ ಬಸವಣ್ಣ ಹೇಳ್ತಾರೆ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ. ಯಾವಾಗ ಮಾಡುವ ಆ ಸನ್ನಿವೇಶದಲ್ಲಿ ನಾನು ಇಲ್ಲವೋ ಆವಾಗ ಏನಾಗುತ್ತೆ, ಭವ ಅಂತ ಅನ್ನೋದು ಎಲ್ಲಿ ಉಳಿಯುತ್ತೆ? ಮಾಡಿದ ಪ್ರತಿಯೊಂದು ಕಣಗಳ ಕ್ಷಣಗಳು ಒಟ್ಟಿಗೆ ರಾಶಿಯಾದಾಗ ಅದು ಭವಸಾಗರ ಆಗ್ಬಿಡುತ್ತೆ. ಭವಸಾಗರವನ್ನ ದಾಟುವುದು ಅಂತ ಹೇಳಿದ್ರೆ ನಾನು ಮಾಡಿದೆ ಅನ್ನೋದನ್ನೆಲ್ಲ ಬಿಟ್ಟು ಅದರಿಂದ ಆಚೆ ತಲುಪುವಂಥದ್ದು ಅಂತ. ಪ್ರತಿಯೊಂದು ನಾವು ನೀರಿನಲ್ಲೇ ಉಳಿದು ಅದೇ ನೀರನ್ನು ಹೆಚ್ಚಿಸ್ತಾ ಇದ್ರೆ ದಡ ತಲುಪೋದು ಹೇಗೆ? ಆದರೆ ಇಲ್ಲೇನು ಅಂತಂದ್ರೆ, ಹೊಳೆಯ ದಾಂಟಿಸಲೆಂದು ಇವೆಲ್ಲ ಲೌಕಿಕವಾಗಿರ್ತಕ್ಕಂಥ ಈ ಬದ್ಧತೆಗಳು, ಪಾಪ ಪುಣ್ಯ ಇತ್ಯಾದಿ ಕರ್ಮಗಳನ್ನೆಲ್ಲ ದಾಟಿಸ್ಲೆಂದು ಹರಿಗೋಲ ಹಾಕಿದರೆ. ಎಲ್ಲರೂ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಆದರೆ ಅಪ್ಪ ಬಸವಣ್ಣ ನಿನ್ನ ಕೃಪೆಯಿಂದ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ. ನಾನು ಮಾಡುವ ಮಾಟದಲ್ಲಿ ತಾನಿಲ್ಲ ಅಂತ ಯಾವಾಗ ನೀನು ಅಂದೆ, ಭವ ಹನಿ ಹನಿಯಾಗಿ ಆವಿಯಾಗಿ ಹೋಯಿತು. ಭವಸಾಗರ ಉಳಿಲೇ ಇಲ್ಲ, ಹೊಳೆನೇ ಉಳಿದೋಯ್ತಲ್ಲ. ಹೊಳೆನೇ ಅಳಿದೋದ್ರೆ ಇನ್ನು ಉಳಿಯೋದಲ್ಲಿ ದಾಟದೆ ಅದನ್ನ. ಬಹಳ ಸ್ವಾರಸ್ಯವಾದದ್ದು. ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ, ಹೊಳೆಯ ದಾಂಟಿಪರನ್ನು ಕಳೆದು ಕಂಗೊಳಿಸಿದನು ಇಳೆಯೊಡೆಯ ಬಸವನೈ ಯೋಗಿನಾಥ. ನೋಡಿ ಎಷ್ಟು ಸ್ವಾರಸ್ಯ ಇದೆ ಇದು. ಹೊಳೆ ದಾಟಬೇಕಾದ್ರೆ ಹರಿಗೋಲು ಇಟ್ಕೊಂಡು ಅದರಲ್ಲಿ ಪ್ರಯತ್ನ ಮಾಡಿ ಆ ಒದ್ದಾಟ ಮಾಡೋ ಜನಗಳನ್ನೇ ನಾವು ನೋಡಿದ್ದೇವೆ. ಇಲ್ಲಿ ಬಸವಣ್ಣ ನೀನೇನು ಮಾಡಿದೆ ಗೊತ್ತಾ? ಹೊಳೆನೇ ತೆಗೆದುಬಿಟ್ಟೆ, ಹರಿಗೋಲು ಅಷ್ಟೇ ಉಳ್ಕೊಂಡದೆ. ನಾನು ಮಾಡಬೇಕು ಅದರಂತೇನು ಅಂತ ಸಂಕಲ್ಪ ಉಳ್ಕೊಂಡಿದೆ, ಅದು ಮೂಲ ಇಲ್ವೇ ಇಲ್ಲ ಅಲ್ಲಿ. ಎಂಥ ಅದ್ಭುತ ಅಲ್ವಾ? ಹೊಳೆಯ ದಾಟುವಂಥ ಕಸರತ್ತು ಸಾಹಸ ಮಾಡಿ ಒದ್ದಾಟ ಮಾಡುವಂಥ ನೆಲಗಳಿಗೆ ಅಲ್ಲಿ ಹೊಳೆನೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಆನಂದ ಆಗುತ್ತೆ, ಎಷ್ಟು ಸ್ವಾರಸ್ಯವಾಗಿ. ಹೊಳೆಯ ದಾಂಟಿಪರನ್ನು ಕಳೆದು ಆ ಸಂಕಲ್ಪ ವಿಕಲ್ಪಗಳ ಭವಮಾಲೆಯಿಂದ ಕತ್ತರಿಸಿ ನಮ್ಮನ್ನು ಉಳಿಸದೆ ಹೊಳೆಯ ದಾಂಟಿಪರನ್ನು ಕಳೆದು ಕಂಗೊಳಿಸಿದನು ಇಳೆಯೊಡೆಯ ಬಸವನೈ ಯೋಗಿನಾಥ. ಈ ಸೃಷ್ಟಿ ಇಳೆ ಅಂದರೆ ಭೂಮಿ ಅಂತ ಅಷ್ಟೇ ಅಲ್ಲ, ಇಳೆ ಅಂದರೆ ಸೃಷ್ಟಿ. ಈ ಸೃಷ್ಟಿಗೆ ಯಜಮಾನ, ಸೃಷ್ಟಿಯ ಆದಿಗುರು ಬಸವಣ್ಣ. ಆ ನೆಲೆಯಲ್ಲಿ ಇಳೆಯೊಡೆಯ ಬಸವನೈ ಯೋಗಿನಾಥ. ಹಾಗಾದ್ರೆ ಇವನ್ನೆಲ್ಲ ಸಾಧನೆ ಮಾಡಬೇಕಾದ್ರೆ ಅಂತರಂಗದ ವ್ಯವಸ್ಥೆ ಏನು, ಬೆಳಕೇನು? ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು, ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು ಇನ್ನು ಸದ್ಭಕ್ತರಿಗೆ ಭವವಿಲ್ಲವೆಂಬುದನ್ನು ಎನ್ನ ಬಸವಣ್ಣನಿಂದರಿದೆ ಯೋಗಿನಾಥ. ಈ ಸ್ವಾರಸ್ಯ ನೋಡಿ. ಮನ್ನಣೆಯ ತನ್ನ ಗುಣ ಉನ್ನತವ ಅರಿವನು,
ನೋಡಿ, ಯಾವತ್ತೂ ಅಷ್ಟೇನೆ. ನಾವು ಮಾಡೋದು ಅಂದರೆ ಮಾಡಿದ್ದು ಮುಗಿದೋಯ್ತು ಅನ್ನೋದಲ್ಲ, 100 ಜನಗಳ ಮನಸ್ಸಿನಲ್ಲಿ ಯಾವತ್ತೂ ಉಳಿಯಬೇಕು. ಪೂಜೆ ಮಾಡೋದನ್ನ ನೋಡಿದ್ರು ನೋಡಿದ್ದು ಮುಗಿದೋಯ್ತಲ್ಲ, ಹಾಗಾಗಬಾರ್ದು. ಇಂಥ ಅದ್ಭುತವಾದ ಪೂಜೆಯನ್ನು ಮಾಡಿದ್ರು ಅನ್ನೋದನ್ನ ಶಾಸನಗಳಲ್ಲಿ ಹಾಕಿ ಕಲ್ಲ ಮೇಲೆ ಕೆತ್ತಿ ಅಲ್ಲಿ ಇಟ್ಟು ಹೋಗ್ತೀವಲ್ಲ, ಆ ಮಾಡಿದ್ದು ಮುಗಿದೋಯ್ತು, ಆದರೆ ಅದು ನೆನಪಿನಲ್ಲಿ ಇರಬೇಕು ಅಂತ ಅನ್ನುವಂಥ ಈ ಒತ್ತಡದ ನೆಲೆ ಇದೆಯಲ್ಲ, ಇದು ಎಷ್ಟು ಅದ್ಭುತ ನೋಡಿ. ಇದು ಯಾವ ರೀತಿಯಾಗಿದೆ ಇದು. ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಚೆನ್ನಾಗಿ ಒರೆದೊರೆದು ತಿಳಿದು ನೋಡಿ. ಇದನ್ನ ಕಲ್ ಮೇಲೆ ಕೆತ್ತಿ ನಾನು ಮಾಡಿದೆ ಅಂತಲ್ಲ ನೋಡಿ, ಇದನ್ನೇ ಅಪ್ಪ ಬಸವಣ್ಣ ಅವತ್ತು ಹೇಳಿದ ಮಾತು ಅವ್ರ ವಚನದಲ್ಲಿ ನೋಡಿ. ಚನ್ನಬಸವ ಸಿದ್ದರಾಮ ಶಿವೇಗಳು ಏನು ತಿಳ್ಕೊಂಡಿದಾರಲ್ಲ, ಏನು ಹೇಳ್ತಾ ಇದ್ದಾರಲ್ಲ, ಅದರ ಲೆಕ್ಕದಲ್ಲಿ ಇದೆ ನೋಡಿದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನಡಂಗುರ. ನೋಡಿ, ನಾನು ಮಾಡದೆ ಅಂತ ಅನ್ನೋಂಥ ನೆಲೆಯಲ್ಲಿ ಬರಬಾರ್ದು. ಮಾಡಿದ್ದು ನೀಡಿದ್ದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ. ಆ ಶರಣಗಣಗಳಲ್ಲಿರ್ತಕ್ಕಂಥ ಈ ದ್ವಂದ್ವ ಸಂಕಲ್ಪದ ನೆಲೆಯನ್ನು ಹೇಗೆ ಅಪ್ಪ ಬಸವಣ್ಣ ತೆಗೆದ, ಅದರ ಅನುಭವವನ್ನು ಇಲ್ಲಿ ಸಿದ್ದರಾಮ ಶಿವಗಳು ಹೇಳ್ತಾ ಇದ್ದಾರೆ. ಮನ್ನಣೆಯ ಎನ್ನ ಗುಣ ಉನ್ನತದ ಅರಿವನು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು. ಇದನ್ನು ಸರಿಯಾಗಿ ನೋಡಿದ ಮೇಲೆ ಇನ್ನು ಸದ್ಭಕ್ತರಿಗೆ ಭವವಿಲ್ಲವೆಂಬುದನ್ನು ಈ ರೀತಿ ಸಂಪೂರ್ಣವಾಗಿ ತಿಳ್ಕೊಂಡಾಗ, ಭವ ಅಂದರೆ ನಾನು ಮಾಡಿದೆ ಅಂತ ಅನ್ನೋಂಥದ್ದು ಒಂದೊಂದು ಹನಿ ಇದೆ. ಭವಸಾಗರ ಅಂತ ಹೇಳಿದ್ನಲ್ಲ, ಹನಿ ಹನಿ ಎಲ್ಲ ಹೋದ್ಮೇಲೆ ಭವವಿಲ್ಲವೆಂಬುದನ್ನು ಎನ್ನ ಬಸವಣ್ಣನಿಂದರಿದೆ ಯೋಗಿನಾಥ. ಹೇಗೆ ಆ ನಿರ್ಲಿಪ್ತತೆಯ ನೆಲೆಯಲ್ಲಿ ಅದರ ಸಹಜವಾಗಿರುವಂಥ ವಾಸ್ತವತೆಯನ್ನು ಕಾಣುವ ವಿಧಾನ ಇದೆಯಲ್ಲ, ಇದು ಬಹಳ ಅದ್ಭುತ ಇದೆ. ಆ ನಿರ್ಲಿಪ್ತತೆಯ ನಿಜದಿರುವಿನ ನೆಲೆಯನ್ನು ನಾವು ಸರಿಯಾದ ರೀತಿಯಿಂದ ತಿಳ್ಕೊಳ್ಬೇಕು. ಅಲ್ಲಿಗೆ ನಾವು ಮಾಡುವ ನೆಲೆಯಲ್ಲಿ ನಿರ್ಲಿಪ್ತತೆಯ ನಿಜಾನುಭವದ ನೆಲೆಯಲ್ಲಿ ಮಾಡಿದಾಗ ಅದು ಸಹಜವಾಗಿರುವಂಥ ಗುಣವಾಗಿ ಬರ್ತದೆ. ಬಸವಣ್ಣನ ನೆಲೆಯನ್ನು ಬಸವಣ್ಣನಿಂದ ಯಾವ ರೀತಿ ತಿಳಿದೆ ಅಂತ ಅನ್ನುವಂಥದ್ದನ್ನು, ಇಷ್ಟು ಅಂತರಂಗದ ಸಾಧನೆಯ ಒಂದೊಂದು ಕಣಗಳನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನು ನೆನೆದು ಈ ಬಸವ ಸ್ತೋತ್ರ ಅಂತ ಅನ್ನೋದಿದೆಯಲ್ಲ, ಇದು ಬಸವಣ್ಣ ಅನ್ನುವಂಥ ವ್ಯಕ್ತಿ ಅಲ್ಲ, ಬಸವಣ್ಣನೆಂಬ ಮಹಾ ಒಂದು ಆಧ್ಯಾತ್ಮ ನೆಲೆಯ ಉನ್ನತ ನೆಲೆಯನ್ನು ಸಂಪೂರ್ಣವಾಗಿ ಅದಕ್ಕೆ ಶರಣಾಗ್ತಕ್ಕಂಥ ನೆಲೆಯನ್ನು ನಾವು ಈ ನೆಲೆಯಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಈ ಬಸವಣ್ಣ ನನಗೆ ಯಾವ ರೀತಿ ಕಂಡ, ಬಸವಣ್ಣನ ನಾನು ಯಾವ ರೀತಿ ಅರ್ಥ ಮಾಡಿಕೊಂಡೆ ಅಂತ ಅನ್ನೋದನ್ನು ಸಿದ್ದರಾಮ ಶಿವಗಳು ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸೋಮವಾರ ನೋಡೋಣ. ಯಾಕೆ ಅಂತಂದರೆ ಈ ಬಸವ ಪ್ರಜ್ಞೆಯ ಆನಂದದ ನೆಲೆಯಲ್ಲಿ ಹೋದಾಗ ಕಾಲ ತನ್ನ ಗತಿಮಿತಿಯನ್ನು ಮೀರಿ ಅದು ನಿಶ್ಶಬ್ದವಾಗಿಬಿಡುತ್ತೆ. ಮನಸ್ಸು ಸಂಪೂರ್ಣವಾಗಿ ಉನ್ಮನವಾಗಿ ಸಂಪೂರ್ಣವಾಗಿ ಭಾವಸಂಪನ್ನವಾಗಿ ಆ ಮನಸ್ಸು ತನ್ನ ಮೂಲ ಸ್ವರೂಪವನ್ನೇ ಮರೆತು ಬಿಡುತ್ತೆ. ಅಂಥ ನೆಲೆಯಲ್ಲಿ ಅಲ್ಲಿ ಕೇವಲ ಉಳಿಯುವುದು ಬಸವಾಕ್ಷತ್ರಯದ ಆನಂದದ ಸಹಜ ಸ್ಥಿತಿ. ಅದು ನನ್ನದೂ ಅಲ್ಲ, ನಿಮ್ಮದೂ ಅಲ್ಲ, ಯಾರದೂ ಅಲ್ಲ, ಅದೇ ಎಲ್ಲ, ನಾವೇನೂ ಇಲ್ಲ. ಇಂಥ ಒಂದು ಭಾವಭ್ರಮೆಯ ನೆಲೆಯನ್ನು ಮೀರಿ ಸಂಪೂರ್ಣವಾದ ನೆಲೆಯಲ್ಲಿ ನಿಲ್ಲುವಂತಹ ಈ ಬಸವಸ್ತೋತ್ರ ತ್ರಿವಿಧಿಯ ನೆಲೆಯನ್ನು ನಾವು ಮುಂದಕ್ಕೆ ನೋಡ್ತಾ ಅದಕ್ಕೆ ಸಾಧ್ಯವಾದಷ್ಟು ಆ ನೆಲೆಯನ್ನು ನಮ್ಮ ಅಂತರಂಗದಲ್ಲಿ ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡೋಣ. ಮುಂದೆ ಆ ಬಸವನ ಆನಂದ ಯಾವ ರೀತಿ ಆಯಿತು ನನಗೆ ಅಂತನ್ನುವಂಥದ್ದನ್ನು ಮುಂದೆ ಏನು ಹೇಳ್ತಾರೆ ಅದನ್ನು ಗಮನಿಸೋಣ. ಶರಣಾರ್ಥಿ.
ಬಸವಯ್ಯ ಈಯಯ್ಯ ಬಸವಯ್ಯ ಕಾಯಯ್ಯ ಬಸವಯ್ಯ ಈಯಯ್ಯ ಬಸವಯ್ಯ ದೇವತಾ ಪತ್ರಯದ ಭವ ದುಃಖಿಯ ದೇವತಾ ಪತ್ರಯದ ಭವ ದುಃಖಿಯ ಆಯಾಸವಿಲ್ಲದೆ ಸಲೆ ಸುಖವ ನಿತ್ಯನ್ನ ಆಯಾಸವಿಲ್ಲದೆ ಸಲೆ ಸುಖವ ನಿತ್ಯನ್ನ ಕಾಯಯ್ಯ ಗುರು ಬಸವ ಯೋಗಿನಾಥ 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 ಮಗನೇನಿ ಇತ್ತವಾರೆಂದೆನ್ನ ತೊತ್ತಿನ ಮಗನೇ ನೀನಿತ್ತಬಾರೆಂದೆನ್ನ ಎತ್ತಿ ಸಲಹಿದೆ ಗುರುವೇ ಬಸವ ಪ್ರಭುವೇ ಎತ್ತಿ ಸಲಹಿದೆ ಗುರುವೇ ಬಸವ ಪ್ರಭುವೇ ನಿತ್ಯಲಿಂಗಾರ್ಚಕರ ಭೃತ್ಯನಾಗಿರಲೆಂದು ನಿತ್ಯಲಿಂಗಾರ್ಚಕರ ಭೃತ್ಯನಾಗಿರಲೆಂದು ಮತ್ತೆ ಸಲಹಿದೆ ಗುರುವೇ ಯೋಗಿನಾಥ 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 ಅರಿವಿನ ಗುಣಪಾಶ ತೊರೆದು ಭಕ್ತಿಯ ನಿತ್ತು ಅರಿವಿನ ಗುಣಪಾಶ ತೊರೆದು ಭಕ್ತಿಯ ನಿತ್ತು ನೆರೆಗಟ್ಟಿಕೊಂಡಿದ್ದ ಮುಕ್ತಿ ಪದವಾ ನೆರೆಗಟ್ಟಿಕೊಂಡಿದ್ದ ಮುಕ್ತಿ ಪದವಾ ಕರಿಗೊಳಿಸಿ ಮನ್ಮನದ ಅಜ್ಞಾನವ ಛೇದಿಸಿದ ಕರಿಗೊಳಿಸಿ ಮನ್ಮನದ ಅಜ್ಞಾನವ ಛೇದಿಸಿದ ಗುರುಬಸವ ಶರಣಯ್ಯ ಯೋಗಿನಾಥ 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 ಸತ್ಯವೆಂಬ ಸಮತೆ ನೆಲೆಗೊಂಡ ಶಿಶುವಿಂಗೆ ಸತ್ಯವೆಂಬ ಸಮತೆ ನೆಲೆಗೊಂಡ ಶಿಶುವಿಂಗೆ ಅಂಗತತ್ ಪೃಥ್ವಿಯ ತೊಟ್ಟಿಲಿಟ್ಟು ಅಂಗತತ್ ಪೃಥ್ವಿಯ ತೊಟ್ಟಿಲಿಟ್ಟು ಮಿಥ್ಯವಳಿದರಿವೆಯ ಹಾಸಿ ಮಲಗಿಸಿದನು ಮಿಥ್ಯವಳಿದರಿವೆಯ ಹಾಸಿ ಮಲಗಿಸಿದನು ಮುಕ್ತ ಬಸವಣ್ಣನೈ ಯೋಗಿನಾಥ 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 ನಿತ್ಯರೂಪನು ಬಸವ ಸತ್ಯರೂಪನು ಬಸವ ನಿತ್ಯರೂಪನು ಬಸವ ಸತ್ಯರೂಪನು ಬಸವ ಭಕ್ತಿರೂಪನು ಬಸವ ಬಸವಲಿಂಗ ಭಕ್ತಿರೂಪನು ಬಸವ ಬಸವಲಿಂಗ ವ್ಯರ್ಥವಪ್ಪಿತನುವ ನಿತ್ಯವೆಂದೆನಿಸಿದ ವ್ಯರ್ಥವಪ್ಪಿತನುವ ನಿತ್ಯವೆಂದೆನಿಸಿದ ಕರ್ತು ಶ್ರೀ ಗುರು ಬಸವ ಯೋಗಿನಾಥ 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 ಜನನರಹಿತನು ಬಸವ ಮರಣರಹಿತನು ಬಸವ
ಜನನರಹಿತನೂ ಬಸವ ಮರಣರಹಿತನೂ ಬಸವ ರುಜೆ ಕರ್ಮರಹಿತನೂ ಬಸವಲಿಂಗ ರುಜೆ ಕರ್ಮರಹಿತನೂ ಬಸವಲಿಂಗ ಯಜನಾದಿ ಭವಗಳನ್ನು ಛೇದಿಸಿದ ನನ್ನಯ ಯಜನಾದಿ ಭವಗಳನ್ನು ಛೇದಿಸಿದ ನನ್ನಯ ನಿಜ ಗುರು ಬಸವನೈ ಯೋಗಿನಾಥ 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 ಹಸುಳೆಯಾಗಿಯು ನಾನು ಕೆರೆಬಾವಿ ದೇವಾಲ್ಯ ಹಸುಳೆಯಾಗಿಯು ನಾನು ಕೆರೆಬಾವಿ ದೇವಾಲ್ಯ ವಿರಚಿಸಿ ಭವಕ್ಕೆ ಬಂದು ಫಲವನುಂಡು ವಿರಚಿಸಿ ಭವಕ್ಕೆ ಬಂದು ಫಲವನುಂಡು ನರಕಕ್ಕೆ ಬೀಳುವನ ಕರುಣದಿಂ ಹಿಡಿದೆತ್ತಿ ನರಕಕ್ಕೆ ಬೀಳುವನ ಕರುಣದಿಂ ಹಿಡಿದೆತ್ತಿ ಹೊರೆಯೊಳಿರಿಸಿದೆ ಬಸವ ಯೋಗಿನಾಥ 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 ಗುರುವೇ ಬಸವಣ್ಣ ಆರೂಪು ನೀವಾಗಿ ಶ್ರೀ ಗುರುವೇ ಬಸವಣ್ಣ ಆರೂಪು ನೀವಾಗಿ ಕಾರುಣ್ಯದಿಂದ ಸಲಹಿದಿರಿಯನ್ನ ಕಾರುಣ್ಯದಿಂದ ಸಲಹಿದಿರಿಯನ್ನ ಧಾರುಣಿಯ ಫಲಕಾನು ಓರಂತೆ ಬಾರದಲ ಧಾರುಣಿಯ ಫಲಕಾನು ಓರಂತೆ ಬಾರದಲ ಪರಿಯ ಮಾಡಿದಿರಿ ಯೋಗಿನಾಥ 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 ದಾಂಟಿಸಲೆಂದು ಹರಿಗೋಲ ಹಾಕಿದಡೆ ಹೊಳೆಯ ದಾಂಟಿಸಲೆಂದು ಹರಿಗೋಲ ಹಾಕಿದಡೆ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ ಹೊಳೆಯ ದಾಂಟಿಪರನು ಕಳೆದು ಕಂಗೊಳಿಸಿದ ಹೊಳೆಯ ದಾಂಟಿಪರನು ಕಳೆದು ಕಂಗೊಳಿಸಿದ ನಿಳೆಯೊಡೆಯ ಬಸವನೈ ಯೋಗಿನಾಥ 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 ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಮನ್ನಣೆಯ ತನ್ನ ಗುಣ ಉನ್ನತದ ಅರಿವನು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು ಚೆನ್ನಾಗಿ ಒರೆದೊರೆದು ನೋಡಿ ತಿಳಿದು ಇನ್ನೂ ಸದ್ಭಕ್ತರಿಗೆ ಭವವಿಲ್ಲವೆಂಬುದನು ಇನ್ನೂ ಸದ್ಭಕ್ತರಿಗೆ ಭವವಿಲ್ಲವೆಂಬುದನು ಬಸವಣ್ಣನಿಂದರಿದೆ ಯೋಗಿನಾಥ 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 ಯೋಗಿನಾಥ
ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವೆನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ